ಫಿಟ್ನೆಸ್ ಫೀಲ್ಡ್ ಅಲ್ಲಿ ಅವರದೇ ಆದ ಸಾಧನೆ ಮಾಡಿರುವಂತಹ ಜಗದೀಶ್ ಗೌಡ ಸರ್, ಅವರ ಮಡದಿಯಾದಂತಹ ಸ್ನೇಹ ಜಗದೀಶ್ ಮ್ಯಾಮ್ ನಮ್ಮೊಟ್ಟಿಗಿದ್ದಾರೆ. ಇಟ್ಸ್ ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್. ಇಲ್ಲ ಆ ಥರ ಅರೇಂಜ್ ಅಂತಾನಲ್ಲ, ಅರೇಂಜ್ ಬೈ ಅಸ್. ನೀವು ಮುಂಚೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಲವ್ ಅಲ್ಲಿ, ಅವಾಗ ನೆಕ್ಸ್ಟ್ ಲವ್ ಮಾಡ್ಬೇಕು ಅಂತ ಅನ್ಸಲ್ಲ. ಹೌದು, ನಾನು ಫಸ್ಟ್ ಏನೇ ಅವ್ರಿಗೆ ಅಷ್ಟೇ ಮದ್ವೆ ಆಗೋಣ ಅಂತ ಕೇಳಿದ್ದು. ನಾನು ಎಲ್ಲದನ್ನು ಆಕ್ಸೆಪ್ಟ್ ಮಾಡಿನೇ ನಾನು ಅವರಿಗೆ ಓಕೆ ಅಂದಿದ್ದು. ನಾನು ಯಾಕಂದ್ರೆ ಬಾಡಿ ಬಿಲ್ಡಿಂಗ್ ಅಲ್ಲಿ ಫುಲ್ 100% ಫೋಕಸ್ಡ್. ನನ್ನ ಮೈಂಡ್ ಬೇರೆ ಕಡೆ ಹೋಗೋದೇ ಇಲ್ಲ, ನಾನು ಮತ್ತೆ ಬೇರೆ ಏನು ಮಾಡೋದೇ ಇಲ್ಲ. ಆ ಥರ ನೀವು ಆಕ್ಚುಲಿ ತುಂಬಾ ಅಬ್ಸರ್ವ್ ಮಾಡಿ ನೋಡಿದ್ರೆ ಮಿಡಲ್ ಕ್ಲಾಸ್ ಇಂದ ಬಂದಿರೋ ರಿಲೇಶನ್ಶಿಪ್ಗಳೇ ಲಾಸ್ಟ್ ತನಕ ಉಳಿಯೋದು. ಈಗ ನೀವೇ ನಿಮ್ಮ ಪಾರ್ಟ್ನರ್ ಮರ್ಯಾದೆ ತೆಗಿತಾ ಇದ್ದೀರಾ. ಒಂದು ನೀವು ಅವ್ರ ಜೊತೆ ಇರಬೇಕು ಅಂತ ಇದ್ದೀರಾ, ಇಲ್ಲ ಅದನ್ನ ಡಿಸೈಡ್ ಆಗ್ಬೇಕಲ್ವಾ. ಯಾರಾದ್ರೂ ಒಬ್ಬ ಹೀರೋ ಮಾಡಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ. ನಾರ್ಮಲ್ ಜನ ಮಾಡಿದ್ರೆ ನಿಜವಾಗ್ಲೂ ಅದನ್ನ ಮಾಡೋ ವ್ಯಾಲ್ಯೂ ಇಲ್ಲ. ಈಗ ನನಗೇನೆ, ಈಗ ನಾನೇನಾದ್ರೂ ಒಂದು ಏರ್ ಕಲರ್ ಮಾಡಿಸ್ತೀನಿ, ಹಂಗ್ ಕಾಣಿಸ್ತದೆ ಹಿಂಗ್ ಕಾಣಿಸ್ತದೆ, ನನ್ ಕೂದಲು ನನ್ ದುಡ್ಡು. ಇದೇ ಯಾರಾದ್ರು ಸೆಲೆಬ್ರಿಟಿ ಮಾಡಿದ್ರೆ ಟ್ರೆಂಡ್ ಅದು. ನನಗೆ ನಾನೇ ಸೆಲೆಬ್ರಿಟಿ. ನಿಮ್ಗೆ ಹೆಂಗೆ ಅಂದ್ರೆ ಈಗ ಲೈಕ್ಸ್ ಶೇರ್ಗೋಸ್ಕರ ಆ ವಿಡಿಯೋಸ್ ಬರೋ ತರ ಆಗೋಯ್ತು. ಆ ಗರ್ಲ್ ಫ್ರೆಂಡ್ ಯಾವತ್ತು ಲೈಫಲ್ಲಿ ಸಪೋರ್ಟೇ ಮಾಡಿರಲ್ಲ ಹುಡುಗಂಗೆ. ಅವ್ನ ಪಾಡಿಗೆ ಅವ್ನೆಲ್ಲೋ ಜಿಮ್ಮಲ್ಲಿ ರೆಡಿ ಆಗ್ತಿರ್ತಾನೆ, ಈ ಹುಡುಗಿ ಎಲ್ಲೋ ಕಾಲೇಜ್ಗೆ ಹೋಗ್ತಿರ್ತಾಳೆ, ಬಾಡಿ ಬಿಲ್ಡಿಂಗ್ ಶೋ ನೋಡಕ್ ಬರ್ತಾಳೆ, ಅಲ್ಲೊಂದು ವಿಡಿಯೋ, ಅವ್ನು ಇವಳಿಗೆ ಮೆಡಲ್ ಹಾಕೋದು. ನೀವು ತುಂಬಾ ನಂಬಿರೋರು ನಿಮ್ ಜೊತೆ ಇರ್ಲಿಲ್ವಾ? ಯಾರು ಇರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಬಿಟ್ಟು ಯಾರು ಇರ್ಲಿಲ್ಲ. ಝೀರೋ ವೆನ್ ಐ ಮೆಟ್ ಹಿಮ್. ಇವತ್ತಿಗೂ ಹೇಳ್ತೀನಿ, ಮದುವೆ ಆಗಿ 4 ವರ್ಷ ಆಗಿದೆ. ಒಂದಿನ ನಾವು ಕೂತ್ಕೊಂಡು ನಮ್ಮ ಪಾಸ್ ಬಗ್ಗೆ ನಾವು ಮಾತಾಡಿಲ್ಲ. ಕಮೆಂಟ್ಸು, ಅಣ್ಣ ನೀವು ನೋಡೋಕೆ ಅಷ್ಟು ಚೆನ್ನಾಗಿದ್ದೀರಾ, ಯಾಕೆ ಇಂಥ ಹುಡುಗಿನ ಮದುವೆ ಆಗಿದ್ದೀರಾ? ಓ ಮದುವೆ ಆಗಿಬಿಟ್ರಾ, ಓ ಬಿಡು ಅಷ್ಟೇ, ಫ್ಯೂಚರ್ ಇಲ್ಲ, ಮಗು ಆಗಲ್ಲ, ಬಾಡಿ ಬಿಲ್ಡಿಂಗಲ್ಲಿದ್ದಾರೆ, ಅಷ್ಟೆಲ್ಲ ವರ್ಕೌಟ್ ಮಾಡ್ತಾರೆ, ಮಗು ಹೆಂಗಾಗುತ್ತೆ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ. ಇವತ್ತಿನ ದಿನ ಬಿಯಾಂಡ್ ಲಿಮಿಟ್ಸ್ ಅಲ್ಲಿ ನಮ್ಮೊಟ್ಟಿಗೆ ಫಿಟ್ನೆಸ್ ಫೀಲ್ಡ್ ಅಲ್ಲಿ ಅವರದೇ ಆದ ಸಾಧನೆ ಮಾಡಿರುವಂತಹ ಜಗದೀಶ್ ಗೌಡ ಸರ್, ಹಾಗೆ ಅವರ ಮಡದಿಯಾದಂತಹ ಸ್ನೇಹ ಜಗದೀಶ್ ಮ್ಯಾಮ್ ನಮ್ಮೊಟ್ಟಿಗಿದ್ದಾರೆ. ಇವ್ರನ್ನ ಮಾತಾಡ್ಸೋಣ, ಅವರ ಜರ್ನಿನ ಕೇಳುವಂತಹ ಒಂದು ಸಮಯ. ಲೆಟ್ಸ್ ಟಾಕ್. ಹಾಯ್ ಸರ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಓಕೆ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು. ಮಚ್. ಥ್ಯಾಂಕ್ಸ್. ಫಸ್ಟ್ ನನ್ನ ಕ್ವೆಶನ್ ನಿಮಗೆ, ಹೌಸ್ ಲೈಫ್, ನಿಮ್ಮಿಬ್ಬರ ಲೈಫ್ ನಡೀತಾ ಇದೆ, ತುಂಬಾ ನಡೀತಾ ಚೆನ್ನಾಗಿದೆ. ಇದೆ, ಗೋಯಿಂಗ್ ವಿತ್ ದ ಫ್ಲೋ. ಫಸ್ಟ್ ಆಫ್ ಆಲ್ ನನಗೆ ಇನ್ಸ್ಪೈರ್ ಆಗಿದ್ದು ಕೆಲವೊಂದು ವಿಡಿಯೋಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ, ನೀವು ಅವರಿಗೆ ಸಪೋರ್ಟ್ ಮಾಡುವಂಥ ವಿಡಿಯೋಸ್ಗಳು ಬಂದಾಗ ಅವಾಗ ಕ್ಯೂರಿಯಾಸಿಟಿ ಆಗಿ ವಿಲ್ ಜಸ್ಟ್ ಗೋ ಚೆಕ್ ದ ಪ್ರೊಫೈಲ್ ಹೇಗಿದೆ ಅಂತ. ಸೊ ಆಗ ನೋಡಿದಾಗ ವಿ ಜಸ್ಟ್ ಥಾಟ್ ಪ್ರತಿ ಹಂತದಲ್ಲೂ ನೀವು ಅವರೊಟ್ಟಿಗಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಸೊ ಎಷ್ಟು ಸಪೋರ್ಟಿವ್ ಇದ್ದೀರಾ ನೀವು ಸರ್ಗೆ? ಸರಿಗೆ ಅಂತಂದರೆ ವೆನ್ ವಿ ಡಿಸೈಡೆಡ್ ಟು ಗೆಟ್ ಮ್ಯಾರಿಡ್ ಅಲ್ಲ, ಅವ್ರು ಫಸ್ಟೇ ಹೇಳಿದರು ಅವ್ರ ಪ್ರೊಫೆಷನ್ ಈ ಥರ ಇದೆ, ಹಿಂಗಿರುತ್ತೆ ಲೈಫು. ನಾನು ಎಲ್ಲದನ್ನು ಆಕ್ಸೆಪ್ಟ್ ಮಾಡಿನೇ ನಾನು ಅವರಿಗೆ ಓಕೆ ಅಂದಿದ್ದು. ಸೊ ನಾನು ಫಸ್ಟ್ ಮದುವೆ ಆಗ್ಬೇಕಾದ್ರೆ ಕೇಳಿದ ಕ್ವಶನ್ ಅದೊಂದೇನೆ. ನಾನು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ, ನನಗೆ ಇದಕ್ಕೆ ಸಪೋರ್ಟಿವ್ ಆಗಿರೋ ವೈಫ್ ಮಾತ್ರ ಬೇಕಾಗಿರೋದು. ಸೊ ನಿನಗೆ ಅದೇನಾದ್ರು ಒಪ್ಪಿಗೆ ಇದ್ರೆ ಮಾತ್ರ ಮದುವೆ ಆಗೋದು, ಯಾಕಂದರೆ ಆಮೇಲೆ ಕಾಂಪ್ಲಿಕೇಶನ್ ಇರಬಾರ್ದು ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದೆ ನಾನು. ಅವ್ರು ಅದನ್ನು ಒಪ್ಕೊಂಡಿದ್ದ ದಿನನೇ ಮದುವೆ ಆಗೋಣ ಅಂತ ಕೇಳಿದ್ದು ನಾನು. ನನ್ನ ಫಸ್ಟ್ ಕ್ವಶನ್, ನನ್ನ ಕೆರಿಯರಿಗೆ ಸಪೋರ್ಟ್ ಮಾಡ್ತೀರಾ ಇಲ್ವಾ ಅದನ್ನೇ ಕೇಳಿದ್ದು ನಾನು. ಯಾಕಂದ್ರೆ ನಾನು ಆ ಥರ ಹುಡುಗಿನೇ ನೋಡ್ತಾ ಇದ್ದಿದ್ದು, ಯಾವುದು ಕಾಂಪ್ಲಿಕೇಶನ್ ಇರಬಾರ್ದು ಲೈಫಲ್ಲಿ ಅಂತ ಮುಂಚೆನೇ. ಅದು ಕ್ಲಾರಿಟಿ ಸಿಕ್ಕ ಮೇಲೇ ನಾವು ಅವತ್ತೇ ಕೇಳಿದ್ದು ಮದುವೆ ಆಗೋಣ. ನಾವು ಯಾವುದು ಲವ್ ಸ್ಟೋರಿ ಇದೆಲ್ಲ ಏನೂ ಇಲ್ಲ, ಡೈರೆಕ್ಟ್ ಮ್ಯಾರೇಜ್ ಸ್ಟೋರಿ. ಆ್ಯಕ್ಚುಲಿ ನಾನು ಫಸ್ಟೇನೆ ಅವ್ರಿಗೆ ಅಷ್ಟೇ ಮದುವೆ ಆಗೋಣ ಅಂತ ಕೇಳಿದ್ದು. ಫಸ್ಟ್ ದ ಡೇ ವಿ ಸ್ಟಾರ್ಟೆಡ್ ಟಾಕಿಂಗ್ ಅಂದರೆ ನಮ್ಗೆ ಆಲ್ರೆಡಿ ಪರಿಚಯ ಇತ್ತು. ಬಿಕಾಸ್ ನಾನು ಫಿಟ್ನೆಸ್ಸಲ್ಲಿ ಇರೋದ್ರಿಂದ, ನಾನು ಯೋಗ ಇನ್ಸ್ಟ್ರಕ್ಟರು. 2016 ನಾನು ಸರ್ಟಿಫಿಕೇಷನ್ ಮಾಡಿಕೊಂಡು ನಾನು ಫಿಟ್ನೆಸ್ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಗ್ರೂಪ್ ಕ್ಲಾಸಸ್ ತೊಗೊಳ್ಳಿಕ್ಕೆ ಅಂತ ಹೋಗ್ತಿದ್ದೆ. ನಾನು 20+ ಜಿಮ್ಸಲ್ಲಿ ಗ್ರೂಪ್ ಕ್ಲಾಸಸ್ ತೊಗೊಂಡಿದ್ದೀನಿ ಬ್ಯಾಂಗ್ಳೂರಲ್ಲಿ. ಇವರು ಜಿಮ್ಮಲ್ಲಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಆವಾಗ ಜಸ್ಟ್ ಮುಖ ಪರಿಚಯ, ಡೈರೆಕ್ಟಾಗೂ ಮೀಟ್ ಮಾಡಿಲ್ಲ, ಜಸ್ಟ್ ಆನ್ಲೈನ್ ಮುಖ ಪರಿಚಯ. ಸೊ ಅದು ಹೆಂಗೋ ಕಾಂಟ್ಯಾಕ್ಟ್ ಹೋಯಿತು. ಒನ್ ಟೈಮ್ ಆಫ್ ದ ವಾಟ್ ಐ ಕ್ಯಾನ್ ಸೇ ಕಾಂಟ್ಯಾಕ್ಟ್ ಹೋಯಿತು. ಡ್ಯೂರಿಂಗ್ ಕೋವಿಡು ಇವರಿಂದ ಮೆಸೇಜ್ ಬರುತ್ತೆ ನನಗೆ, ಹಾಯ್ ಹೌ ಯು, ಹೌ ಇಸ್ ಲೈಫ್ ಅಂತ. ನಾನು ನೋಡಿ ಇವನು ಯಾಕೆ ಮತ್ತೆ ಮೆಸೇಜ್ ಮಾಡ್ತಾ ಇದ್ದಾನೆ ನನಗೆ ಅಂದ್ಕೊಂಡು, ಅದು ಕಾಂಟ್ಯಾಕ್ಟ್ ಹೇಗೆ ಹೋಯ್ತು ಅಂತ ಕೂಡ ನಮಗೆ ಪರಿಚಯ ಆಗಿದ್ದು ಲೈಕ್ ಜಿಮ್ಮಲ್ಲೇ ನಾವು. ಫಿಟ್ನೆಸ್ ಇಂಡಸ್ಟ್ರಿ, ಜಿಮ್ಮಲ್ಲಿ ಅಂದರೆ ನಮಗೆ ಸೋಷಿಯಲ್ ಮೀಡಿಯಾ ಪರಿಚಯ ಅಷ್ಟೇ. ಸೋಷಿಯಲ್ ಮೀಡಿಯಾ ಪರಿಚಯ.
ಲೈಫಲ್ಲಿ ಯಾವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಅವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ಹೊಸ್ದಾಗುತ್ತೆ. ಆ್ಯಂಡ್ ನಾವು ಫಸ್ಟ್ ಮಾತಾಡುವಾಗ ನಮಗೆ ಐಡಿಯಾನೇ ಇರಲಿಲ್ಲ ನಾನು ಮುಂದೆ ಇವ್ರ ಜೊತೆ ನನ್ನ ಲೈಫ್ನ ಶೇರ್ ಮಾಡ್ತೀನಿ ಅಂತ. ಸೊ ಆ ಕಾಂಟ್ಯಾಕ್ಟ್ ಹೋಗಿ ಮತ್ತೆ ಇವ್ರು ಯಾವಾಗ ಕೋವಿಡ್ ಟೈಮಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಆವಾಗಲೂ ನನಗೆ ಐಡಿಯಾ ಇರಲಿಲ್ಲ. ಕ್ಯಾಶುಯಲಾಗಿ ಮೆಸೇಜ್ ಮಾಡ್ತಿದ್ದಾರೆ, ಹಳೆ ಫ್ರೆಂಡ್ ಅಲ್ವಾ, ಓಕೆ ಹಾಯ್ ಹೇಗಿದ್ದೀರಾ, ನೆನಪಿದ್ದೀನಾ ಮೇಡಮ್, ಹಾಂ ಸರ್ ನೆನಪಿದ್ದೀರಾ, ಹೇಗಿದ್ದೀರಾ. ನಾನು ಟಕ್ಕಂತ ಕಾಲ್ ಮಾಡಿದೆ, ಬಿಕಾಸ್ ನನಗೆ ಟೆಕ್ಸ್ಟಿಂಗ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ಡೈರೆಕ್ಟ್ ಓಕೆ ಒಂದು ಕಾಲ್ ಮಾಡಿ ಮಾತಾಡೋಣ, ತುಂಬ ದಿನ ಆಯಿತು ಮಾತಾಡಿ ಅಲ್ವಾ ಅಂತ ಕಾಲ್ ಮಾಡಿದ್ದು. ನೈಟ್ 3-4 o'clockವರೆಗೂ ಮಾತಾಡಿದ್ದೀವಿ. ಅದು ಹಂಗೆ ನಿಮ್ಗೆ ಆಗ್ಬೇಕು ಅಂತಂದ್ರೆ ಆಗ್ಬಿಡುತ್ತೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಇಟ್ಸ್ ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್? ಇಲ್ಲ ಇಲ್ಲ ಇಲ್ಲ, ಆ ಥರ ಅರೇಂಜ್ ಅಂತನಲ್ಲ, ಅರೇಂಜ್ ಬೈ ಅಸ್. ಹಿಂಗೆ ಮ್ಯಾಮ್, ಅರೇಂಜ್ ಮ್ಯಾರೇಜು ಅಲ್ಲ, ಲವ್ ಮ್ಯಾರೇಜು ಅಲ್ಲ. ನೀವು ಮುಂಚೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಲವ್ ಅಲ್ಲಿ, ಅವಾಗ ನೆಕ್ಸ್ಟ್ ಲವ್ ಮಾಡ್ಬೇಕು ಅಂತ ಅನ್ಸಲ್ಲ. ಹೌದು, ಆಗ ಅದಕ್ಕೆ ನಾನು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದೆ, ನೆಕ್ಸ್ಟ್ ಆದ್ರೆ ಮದ್ವೆನೇ ಆಗ್ಬೇಕು ನಾನು ಇವ್ರು ಅಂತ. ಹೇಳಿದ್ರು. ನನಗೆ ಅವಾಗ ಫುಲ್ ಕ್ಲಾರಿಟಿ ಇತ್ತು ಲೈಫಲ್ಲಿ ನನಗೆ ಏನು ಬೇಕು ಅನ್ನೋದು. ನನಗೆ ಆ ಕ್ಲಾರಿಟಿ ಅವರಿಂದ ಸಿಕ್ತು, ಯಾಕಂದ್ರೆ ನಾನು ಫಸ್ಟ್ ಎಲ್ಲ ಅದನ್ನೇ ಮಾತಾಡಿದ್ದು. ನಾವು ಕ್ಯಾಶುಯಲಾಗಿ ಮೀಟ್ ಮಾಡಿದ್ದು ಫಸ್ಟ್, ನಾನು ಅದನ್ನೆಲ್ಲ ಮಾತಾಡಿ ಆದಮೇಲೆ ಡೈರೆಕ್ಟಾಗಿ ಅವ್ರಿಗೆ ಮದುವೆ ಆಗ್ಬೋದು ಅಂತ ಕೇಳಿದೆ. ಆಮೇಲೆ ನಮ್ಮ ಅಮ್ಮಗೆ ಹೇಳಿದೆ, ಅವ್ರ ಅಪ್ಪ ಮಾತ್ರ ಮಾತಾಡಿದ್ರು, ಯಾರಿಗೂ ಏನು ಪ್ರಾಬ್ಲಮ್ ಇರಲಿಲ್ಲ. ನಾವು ಮೀಟ್ ಮಾಡಿ 3 monthsಗೆ ಮದುವೆ ಆಗೋಯ್ತು ನಮ್ಮದು. ಹಂಗಾಗಿ ಅಲ್ಲಿ ಲವ್, ಈಗ ಮದುವೆ ಆದಮೇಲೆ ಲವ್ ಮಾಡ್ಬೋದು, ನೀವು ಲವ್ ಮಾಡಲೇಬೇಕು ಅಂತ ಇದ್ರೆ. ಈಗೆಲ್ಲ ಏನಕ್ಕೆ ತುಂಬ ಲಾಂಗ್ ಟೈಮ್ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದು ಅದು ಮದುವೆ ಕನ್ವರ್ಟೇ ಆಗಲ್ಲ, ರಿಲೇಷನ್ಶಿಪ್ಪಲ್ಲೇ ಮುಗಿದೋಗುತ್ತೆ. ಯಾಕಂದರೆ ಇವಾಗಿರೋ ನಿಮಗೆ ಸೋಷಿಯಲ್ ಮೀಡಿಯಾ ಲೈಫ್ಗೆ ತುಂಬ ಕಷ್ಟ ನೀವು ಸರ್ವೈವ್ ಆಗೋದು. ಲವ್ ಸ್ಟೋರಿಗಳು ಸರ್ವೈವೇ ಆಗಲ್ಲ. ಅದಕ್ಕೇ ನೀವು ಯಾವಾಗಲೂ ಅಷ್ಟೇ, ಅದು ನಿಮ್ದೀಗ ಆ ರಿಲೇಷನ್ಶಿಪ್ ಪರ್ಮನೆಂಟ್ ಆಗೋವರೆಗೂ ಅದು ಪಬ್ಲಿಕ್ ಆಗಬಾರ್ದು. ಅದಾದರೆ ಅದು ಉಳಿಯಲ್ಲ ಲಾಸ್ಟ್ವರೆಗೂ. ನಂದದು ಸಿಂಪಲ್ ಕಾನ್ಸೆಪ್ಟ್ ಅಷ್ಟೇ. ನನಗೆ ಮತ್ತೆ ಇನ್ನೊಂದು 5 ವರ್ಷ ಲವ್ ಮಾಡಿ ನಾನು ಆಮೇಲೆ ಮದುವೆ ಆಗ್ತೀನೋ ಇಲ್ವೋ ಅನ್ನೋ ಕ್ಲಾರಿಟಿ ಇಲ್ದಲೆ ಅದೆಲ್ಲ ಆಗಲ್ಲ. ನಾವು ಮದುವೆ ಆಗ್ಬಿಡೋಣ ಅಂತ ಅದು ಆ ಫ್ಲೋ ಅಲ್ಲಿ ಮದುವೆ ಆಗ್ಬಿಟ್ವಿ ನಾವು. ಆ್ಯಂಡ್ ಅವ್ರ ಮದುವೆ ಆಗೋಣ ಅಂತ ಹೇಳಿದಾಗ ನಾನು ಹೇಳಿದ್ದು, ಇಲ್ಲ ನೋಡೋಣ, ಇನ್ನೊಂದು 1 year 2 year ನೋಡೋಣ, ಒಬ್ರಿಗೊಬ್ರು ತಿಳ್ಕೊಳ್ಳೋಣ, ಆಮೇಲೆ ಮದುವೆ ಮಾಡ್ಕೊಳ್ಳೋಣ. ಯೂಸ್ ಲೈಕ್ ನನಗೆ ರಿಲೇಷನ್ಶಿಪ್ಸಲ್ಲಿ ನಂಬಿಕೆ ಇಲ್ಲ, ಹಂಗೆ ಹಂಗೆ ಹೇಳಿದ್ರು, ಡೈರೆಕ್ಟಾಗಿ ಹೇಳಿದ್ರು. ನನಗೆ ರಿಲೇಷನ್ಶಿಪ್ ಬೇಡ, ಎಕ್ಸ್ಪೀರಿಯನ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ನನಗೆ ಮುಂದೆ ಇದೇ ತರ ರಿಲೇಷನ್ಶಿಪ್ ಬೇಡ, ಎಕ್ಸ್ಪೀರಿಯನ್ಸ್ ಎಲ್ಲ ಮದುವೆ ಆಗ್ಬಾರ್ದು ಅಂತ. ಆಗೋಣ, ಓಕೆನಾ ಇಲ್ವಾ. ನಾನು ಹೇಳಿದೆ ನಾವು ಈಗ ಅಪ್ಪ ಅಮ್ಮನ ಯೂಶುವಲ್ ಹತ್ರ ಆಗಿ ಈಗೆಲ್ಲ ಮಾತಾಡ್ಬೇಕು. ಹೆಂಗೆ, ನೀವು ಲವ್ ಮಾಡಿದಾಗ ಎಲ್ಲರೂ ಅನ್ಕೊಳ್ಳೋದು ಹೆಂಗೆ, ಇದು ನಾವು ಮದ್ವೆನೇ ಆಗ್ತೀವಿ 100% ಆಗೇ ಆಗುತ್ತೆ. ಎಲ್ಲರೂ ಹಂಗೆ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡೋದು. ಅದು ಎಂಡ್ ಆಗ್ಬೇಕಾದ್ರೆ ಏನನ್ಸುತ್ತೆ, ನನಗೆ ಲವ್ವೇ ಬೇಡ, ಲವ್ ಎಲ್ಲ ಸುಮ್ಮನೆ ಫೇಕ್ ಇದು, ಈ ಥರ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಅದೆಲ್ಲ ಕನ್ಫ್ಯೂಷನೇ ಬೇಡ ನನಗೆ. ಇನ್ನೊಂದ್ಸಲ ಮತ್ತೆ ಇದೇ ಮಾಡೋದಕ್ಕಾಗಲ್ಲ ಅಂತ ನನಗೆ ಅಷ್ಟೋಗಿ, ನನ್ನ 26-27 ಹತ್ರ ಆಗಿತ್ತು. ನಿಮ್ಗೆ ಅಷ್ಟರಲ್ಲಿ ಲೈಫ್ ಕ್ಲಾರಿಟಿ ಬಂದ್ಬಿಟ್ಟಿರುತ್ತೆ, ಯಾರಿಗೆ ಆದ್ರೂ ಏನು ಬೇಕು ನಿಮಗೆ ಲೈಫಲ್ಲಿ ಅಂತ. ಆಗ ಟೈಮ್ ಪಾಸ್ ಮಾಡಬೇಕು ಇದೆಲ್ಲ ಏನು ಅನಿಸಲ್ಲ. ಸೊ ಹಂಗಾಗಿ ನನಗೆ ಸೆಟ್ಲ್ ಆಗಬೇಕು ಅನ್ನೋ ಮೈಂಡ್ಸೆಟ್ ಬಂದ್ಬಿಟ್ಟಿತ್ತು ಆಲ್ರೆಡಿ. ಮತ್ತು ಇವರು ಕೇರ್ ಮಾಡಿದ್ದು ಅದು ಮದುವೆಗೆ ಏನಕ್ಕೆ ಅಷ್ಟು ಕನ್ಫರ್ಮ್ ಆಗೋಗಿದ್ದು ಅಂದರೆ, ಆ್ಯಕ್ಚುಲಾಗಿ ನಾವು ಮೀಟ್ ಮಾಡಿದಾಗಲ್ಲ ಇದು. ನಾನು ಅವಾಗ ಒಂದು ಶೋಗೆ ರೆಡಿ ಆಗ್ತಾ ಇದ್ದೆ. ಆ ಟೈಮಲ್ಲಿ ಇವರು ನಾವು ಅವಾಗ ತುಂಬ ಕಷ್ಟದಲ್ಲಿದ್ದೆ. ನಂದು ಪಾಸ್ಟಿಂದ ನಾನು ಹೊರಗಡೆ ಬಂದು ನಾನು ಅವಾಗ ತುಂಬ ಝೀರೋ ಆಗಿಬಿಟ್ಟಿದ್ದೆ ಕಂಪ್ಲೀಟಾಗಿ. ಅವ್ರನ್ನ ಮದುವೆ ಆಗೋಕ್ಕೆ ರೀಸನ್ನು, ನಾನು ಝೀರೋ ಇದ್ದಾಗ ನಾನೆಲ್ಲ ಬಿಟ್ಬಿಟ್ಟಿದ್ರು ಆ ಟೈಮಲ್ಲಿ. ಆ ಟೈಮಲ್ಲಿ ಅವರೊಬ್ಬರೇ ಇದ್ದಿದ್ದು. ಆಗೇನು ಇಲ್ಲದೆ ಇದ್ದಾಗ ನಾವು ಅಪ್ಪ ಅಮ್ಮ ಬಿಟ್ಟರೆ ಅವರೊಬ್ಬರೇ ಆ ಟೈಮಲ್ಲಿ ಇದ್ದಿದ್ದು. ಯಾಕಂದ್ರೆ ನಾವು ಅವಾಗ 100 ರೂಪೀಸ್ಗೂ ತುಂಬ ಕಷ್ಟ ಇತ್ತು. ಆ ಟೈಮಲ್ಲಿ ನಾನು ಶೋಗೆ ರೆಡಿ ಆಗ್ತಾಯಿದ್ದೆ, ಯಾರೂ ಇರಲಿಲ್ಲ. ಟೈಮಲ್ಲಿ ನನ್ನ ಜೊತೆ ಯಾರೂ ಇರಲಿಲ್ಲ. ನನಗೆ ಅವಾಗ ಅರ್ಥ ಆಯಿತು, ಯಾರು ಇರ್ತಾರೆ ನಮ್ಮ ಹತ್ರ, ದುಡ್ಡಿಲ್ಲ ಅಂದರೆ ಯಾರು ಇರ್ತಾರೆ, ಫೇಮ್ ಇಲ್ಲ ಅಂದರೆ ಯಾರು ಇರ್ತಾರೆ. ಇದೆಲ್ಲ ಅರ್ಥ ಆದಮೇಲೆ ಆ ಟೈಮಲ್ಲಿ ನಾವು ಒಂದು ಶೋ ಹೈದ್ರಾಬಾದಲ್ಲಿ ಶೋ ಮಾಡಿದ್ವಿ. ಅಲ್ಲ ಆ್ಯಕ್ಚುಲಾಗಿ ನಾವು ತುಂಬ ಇದು ಏನೋ ಒಂದು ಕ್ಯಾಂಡಿಡ್ ವಿಡಿಯೋ ಯಾವುದೋ, ಯಾರೋ ನನಗೆ ಅಲ್ಲೊಂದು ಶೋ ಮೋಸ ಆಗಿತ್ತು ಅದು. ಆಮೇಲೆ ಅಲ್ಲಿರೋ ಜನ ಸಪೋರ್ಟ್ ಮಾಡಿದ್ರು ಅದನ್ನು ಹೈದ್ರಾಬಾದಲ್ಲಿ. ನಾನು ನನ್ನ ವೈಫು ಮತ್ತು ನಮ್ಮಮ್ಮ 3 ಜನ ಹೋಗಿದ್ದೀವಿ ಒಂದು ನಾವು. ನಿಮಿಷ ಇರು. ಸೊ ಯೂಶಲಿ ಇವಾಗ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ ಅಂತಂದರೆ ಫಸ್ಟು ಹುಡುಗಿ ಮನೆಗೆ ಹೋಗಿ ನೋಡೋದು, ಅಥವಾ ಹುಡುಗಿನ ಎಲ್ಲಾದರೂ ಅವ್ರ ಅಮ್ಮನ ಕರ್ಕೊಂಡು ಬಂದು ಮೀಟ್ ಮಾಡಿಸೋದು, ಆ ಥರ ಆಗುತ್ತೆ. ಬಟ್ ನಮ್ದು ಹಂಗಾಗಿಲ್ಲ. ನಾನು ನಮ್ಮ ಅತ್ತೆನ ಮೀಟ್ ಮಾಡಿದ್ದು ಇವರ ಒಂದು ಶೋ ಅಲ್ಲಿ. ಓಕೆ, ಇವ್ರು ಹೇಳಿದರು, ನನ್ನ ಶೋ ಇದೆ ಹೈದ್ರಾಬಾದಲ್ಲಿ, ಅಮ್ಮ ಬರ್ತಾ ಇದ್ದಾರೆ, ನೀನು ನಮ್ಮ ಜೊತೆ ಬಾ. ಸೊ ನೀನು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ, ಇಬ್ರಿಗೂ ಪರಿಚಯ ಆಗುತ್ತೆ. ನಾವು ಮೀಟ್ ಮಾಡಿದ್ದು ಇವ್ರ ಶೋ ಅಲ್ಲಿ. ಆ ಶೋನೇ ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ ನನಗೆ. ಹೌದು, ಎಲ್ಲಿ ಸರ್? ಅದು ಹೈದರಾಬಾದ್? ನರೇಶ್ ಸೂರ್ಯ ಕ್ಲಾಸಿಕ್ ನರೇಶ್ ಅಂತ ಸೂರ್ಯ ಹೈದ್ರಾಬಾದಲ್ಲಿ. ಕ್ಲಾಸಿಕ್ ಅದು ಸ್ವಲ್ಪ ಜಡ್ಜ್ಮೆಂಟ್ ಇದಾಗಿತ್ತು. ಆಮೇಲೆ ಲೋಕಲ್ ಇರೋರೆಲ್ಲ ಸಪೋರ್ಟ್ ಮಾಡಿ ನಮ್ಮಮ್ಮ ಮತ್ತೆ ಇವರು ಸೈಡಲ್ಲಿ ನಿಂತಿದ್ರು. ಯಾರೋ ಕ್ಯಾಂಡಿಡೇಟ್ ವಿಡಿಯೋ ಮಾಡಿದ್ದ ಒಂದು
ಇವರಿಬ್ರು ಅಳ್ತಾ ಇರೋದು ನಾನು ಸ್ಟೇಜ್ ಮೇಲೆ ಬಿಕಾಸ್ ನಾನು ಅಪೋಸ್ ಮಾಡ್ತಾ ಇದ್ದೆ. ಅದು ಕ್ಯಾಂಡಿಡ್ ವಿಡಿಯೋ ಮಾಡಿ ಅದು ತುಂಬಾ ವೈರಲ್ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ. 50 ಮಿಲಿಯನ್ ಆ ತರ ರೀಚ್ ಹೋಗ್ಬಿಟ್ಟಿತ್ತು ಅದು. ಅಂಡ್ ನಾನು ಇವ್ರ ಕೈ ಅಲ್ಲಿಂದ ನಾವು ಜಾಸ್ತಿ ಯಾರೋ ಫೇಮಸ್ ವಿಡಿಯೋ ಮಾಡಿ ಆಗಿರೋದು. ವೈರಲ್ ಮಾಡಿದ್ದಾರೆ. ಆ ಜಗಳ ಆಗಿದ್ದೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಜಾಸ್ತಿ ವೈರಲ್ ಆಗ್ಬಿಟ್ಟಿತ್ತು. ಅಲ್ಲಿ Controversy. ನಮ್ಮಮ್ಮ ಇವ್ರನ್ನ ನೋಡಿ ಈ ತರ ಹುಡುಗಿ ಮಾತ್ರ ನನ್ನ ಜೊತೆ Survive ಇರೋದಕ್ಕಾಗೋದು ಆಗೋದು. ಲೈಫ್ ಟೈಮು. ಅವ್ರೆ ನಿಮ್ಮ ಅಮ್ಮನೇ ಹೇಳಿದ್ರಾ? ನಮ್ಮಮ್ಮ ಯಾಕಂದ್ರೆ ನನಗೆ ಗೊತ್ತು ನಾನು ಯಾವ ತರ ಅಂತ ಅವ್ರಿಗೆ. ನಾನು ಸ್ವಲ್ಪ ನನಗೆ ಯಾರಾದ್ರೂ ಪ್ಯಾಂಪರ್ ಮಾಡೋ ತರ ಇರಲೇಬೇಕು. ನಾನು ಯಾಕಂದ್ರೆ ಬಾಡಿ ಬಿಲ್ಡಿಂಗ್ ಅಲ್ಲಿ ಫುಲ್ಲು 100% ಫೋಕಸ್ಡ್. ನನ್ನ ಮೈಂಡ್ ಬೇರೆ ಕಡೆ ಹೋಗೋದೇ ಇಲ್ಲ. ನಾನು ಮತ್ತೆ ಬೇರೆ ಏನು ಮಾಡೋದೇ ಇಲ್ಲ ಆ ಥರ. ನನ್ನ ಕೆಲಸ ಜಿಮ್ಮು ಮನೆ ಬಿಟ್ಟು ನಾನು ಬೇರೆ ಏನು ಮಾಡೋದೇ ಇಲ್ಲ ನಾನು ಆ ಥರ. ನನಗೆ ಯಾರಾದರೂ ಈ ಥರ ಸಪೋರ್ಟ್ ಇರಲೇಬೇಕಾಗಿತ್ತು. ಮತ್ತು ನಾನು ಆ ಟೈಮಲ್ಲಿ ಒಂದು ಡಿಸೈಡ್ ಆಗಿಬಿಟ್ಟಿದ್ದೆ. ನನಗೆ ನಿಮ್ಗೊಂದು ಟೈಮಲ್ಲಿ ಇರುತ್ತೆ, ಈಗ ದುಡ್ಡಿರೋ ಹುಡುಗಿ ಬೇಕು ನನಗೆ, ಇಲ್ಲ ತುಂಬ ಚೆನ್ನಾಗಿರೋ ಹುಡುಗಿ ಬೇಕು, ಅದೆಲ್ಲ ಒಂದು ಏಜಲ್ಲಿ ಇರುತ್ತೆ ನಿಮಗೆ. ಅದನ್ನೆಲ್ಲ ನಾನು ನೋಡಿ ಬಂದಮೇಲೆ ನನಗೆ ಡಿಸೈಡ್ ಆಗಿಬಿಟ್ಟಿದೆ, ನನ್ನ ಜೊತೆ ಲಾಸ್ಟ್ ತನಕ ಇರೋ ಹುಡುಗಿ ಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಿ ಬೇಕು. ನಮಗೆ ಆ 1 ಮಂತಲ್ಲಿ ನಮ್ಮಮ್ಮ ನೋಡಿದಾಗ ಅವ್ರನ್ನ ಹೈದ್ರಾಬಾದಲ್ಲಿ ನನ್ನನ್ನು ನೋಡ್ಕೊಂಡಿದ್ದು ಮತ್ತು ಇಲ್ಲಿ ಇದ್ದಾಗ ನೋಡಿದ್ದು ಅದನ್ನೆಲ್ಲ ನೋಡಿದಾಗ ನಮ್ಮಮ್ಮ ಕ್ಲಿಯರಾಗಿ ಹೇಳಿದ್ರು, ಮದುವೆ ಆಗ್ಬಿಡು ಸುಮ್ಮನೆ, ಈ ಥರ ಇದ್ದರೆ ಆಗಲ್ಲ ನೀನು ಅಂತ. ಹಂಗೆ ಹೇಳಿ ಅವ್ರು ಭದ್ರಾವತಿಗೆ ಹೋಗಿ, ಇವ್ರ ನೇಟಿವ್ ಭದ್ರಾವತಿ ಶಿವಮೊಗ್ಗ, ಹೋಗಿ ಮದುವೆಗೆಲ್ಲ ಅರೇಂಜ್ ಮಾಡಿ, ಫೋನು ಎಲ್ಲ ಅರೇಂಜ್ ಆಗಿದೆ, ನೀವಿಬ್ರು ಬನ್ನಿ, ಇಲ್ಲಿ ಮದುವೆ ಮಾಡಿಸ್ತೀನಿ, ಬೆಂಗಳೂರಿಗೆ ಮತ್ತೆ ಹೋಗಿ ಜೀವನ ಶುರು ಮಾಡಿ. ಆ ಶೋ ಆಗಿ 15 ಡೇಸ್ ಮದುವೆ ಆ ಶೋ ಅಲ್ಲಿ ವಿಡಿಯೋ ವೈರಲ್ ಆಯ್ತು ಅಂತ ಹೇಳಿದ್ರಲ್ಲ, ಸೊ ಅಲ್ಲೇನಾದ್ರು ನಿಮ್ಮ ಮನೆಯವ್ರು ರೀಚ್ ಔಟ್ ಆಗಿತ್ತ ಆ ವಿಡಿಯೋ? ಇಲ್ಲ, ನಾನು ಇವ್ರ ಜೊತೆ ಹೈದ್ರಾಬಾದ್ ಹೋಗುವಾಗ ನನ್ನ ಅಪ್ಪನ್ಗೆ ಹೇಳಿ ಎಲ್ಲರೂ ಗೊತ್ತಿತ್ತು. ನಾನು ಶೋಗೆ ಹೋಗಕ್ ಮುಂಚೆನೆ ಅಪ್ಪನ ಹತ್ರ ಇವ್ರ ಬಗ್ಗೆ ಹೇಳಿ ಇವ್ರ ಫೋಟೋ ಕಳಿಸ್ದೆ ನನ್ನ ಅಪ್ಪಂಗೆ. ಕಳಿಸ್ದಾಗ ಹೇಗಿದ್ದಾರೆ ಅಪ್ಪ, ಹ್ಞೂ ಚೆನ್ನಾಗಿದ್ದಾರೆ. ಆಮೇಲೆ ಇವರು ಗೊತ್ತು, ಯಾಕಂದ್ರೆ ಫಸ್ಟ್ ನನ್ನ ಫ್ರೆಂಡ್ ಅಲ್ವಾ, ಸೊ ಇವ್ರಿಗೆ ಗೊತ್ತಿತ್ತು ನಮ್ಮ ಅಪ್ಪನಿಗೆ. ಸೊ ಅದರಿಂದಾಗಿ ಓಕೆ, ನಾನು ಇವ್ರನ್ನ ಮದುವೆ ಆಗಬೇಕು ಅಂತಿದ್ದೀನಿ, ನಿಮ್ಮ ಒಪಿನಿಯನ್ ಏನು? ಸೊ ಏನ್ ಕೆಲಸ ಮಾಡ್ತಿದ್ದಾರೆ ಹೇಳಿದೆ, ಬಿಕಾಸ್ ನಾನು ಫಿಟ್ನೆಸ್ ಅಲ್ಲಿ ಈಗ ನಮ್ದು ಒಂದು ಸಿಂಪಲ್, ನಾವಿಬ್ರು ಯಾವ್ದು ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ. ಇಲ್ಲ, ನಮ್ಗೆ ಯಾವುದೇ ರೀತಿ ನಾವಿಬ್ರು ಸಪೋರ್ಟ್ ಇವ್ರಿಗೂ ಕೂಡ ಫಸ್ಟ್ ಇಲ್ಲ. ಹೇಳಿದ್ದು ನೋಡಿ, ನನಗೂ ಬ್ಯಾಕ್ ಗ್ರೌಂಡ್ ಇಲ್ಲ, ನಿಮ್ಗೂ ಬ್ಯಾಕ್ ಗ್ರೌಂಡ್ ಇಲ್ಲ, ನಾವಿಬ್ರೇ ಕೆಲಸ ಮಾಡ್ಬೇಕು, ನಾವಿಬ್ರೇನೆ ಫ್ಯೂಚರ್ ಕಟ್ಬೇಕಷ್ಟೇ. ಹಂಗಾಗಿ ನಾವಿಬ್ರು ಮನೆಯಲ್ಲೂ ಯಾವ್ದೂನು ನಾವಿಬ್ರು ಚೆನ್ನಾಗಿದ್ರೆ ಸಾಕು. ನಮ್ಮ ಅಪ್ಪ ಒಂದೇ ಮಾತು ಹೇಳಿದ್ದು, ಇಬ್ರು ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಇಫ್ ಯು ಆರ್ ಶ್ಯೂರ್ ಆಫ್ ಚೂಸಿಂಗ್ ಹಿಮ್, ಮದ್ವೆ ಮಾಡ್ಕೊಳ್ಳಿ. ಹಾ, ಮದ್ವೆ ಸಿಂಪಲ್. ಈಗ ಜೊತೆಲಿರೋ ಈಗ ಪ್ರಾಬ್ಲಮ್ ಮಾಡ್ಕೊಳ್ಳಿ ಆಗ್ತಿರೋದೇನು, ಅಷ್ಟೇ ಅಪ್ಪ ಹೇಳಿದ್ದು. ಮದ್ವೆ ಆಗಿರೋರ್ಗೆ ಗ್ಯಾರಂಟಿ ಇರಬೇಕು ನಾವಿಬ್ರು ಜೊತೆಲಿ ಇರ್ತೀವಿ ಅಂತ, ಅವ್ರ ಅಪ್ಪ ಅಮ್ಮಗೆ ಫ್ಯಾಮಿಲಿಗೆ ಎಲ್ಲ. ಈಗ ಅವರಿಬ್ರು ಗ್ಯಾರಂಟಿ ಇಲ್ಲ, ಅದು ಪ್ರಾಬ್ಲಮ್ ಆಗ್ತಿರೋದು ಅಷ್ಟೇನೆ. ಎಕ್ಸಾಕ್ಟ್ಲಿ. ಅಂಡ್ ಒಂದ್ ಹೇಳ್ತೀನಿ, ಡೋಂಟ್ ಗೆಟ್ ಮ್ಯಾರಿಡ್ ಇಫ್ ಯು ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್ ದ ಪರ್ಸನ್ ಯು ಲವ್. ಬಿಕಾಸ್ ನೀವು ಪ್ರಪೋಸ್ ಮಾಡಿದ ತಕ್ಷಣ ನೀವು ಓಕೆ ಅನ್ಬಿಡ್ತೀರಾ. ಧೀರೆ ಧೀರೆ ಏನಾಗುತ್ತೆ, ಆ ಪರ್ಸನ್ ಬಗ್ಗೆ ಫ್ಲಾಸು ಎಲ್ಲ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಅದೆಲ್ಲ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ, ಅಲ್ಲಿ ಬಿರುಕು ಬೀಳುತ್ತೆ ರಿಲೇಷನ್ಶಿಪ್ಪಲ್ಲಿ. ಸೊ ಇಫ್ ಯು ಆರ್ ರೆಡಿ ಟು ಆಕ್ಸೆಪ್ಟ್ ಎವ್ರಿಥಿಂಗ್, ಯಾಕಂದರೆ ನೀವು ಫಸ್ಟ್ ಡೇನೇ ಆ ಮನುಷ್ಯನ ಬಗ್ಗೆ, ಆ ಅಪೋಸಿಟ್ ಪರ್ಸನ್ ಬಗ್ಗೆ ನಿಮಗೆಲ್ಲ ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ. ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅವ್ರ ಜೊತೆ, ನೀವು ಟೈಮ್ ಸ್ಪೆಂಡ್ ಮಾಡಿದಷ್ಟು ಅವ್ರ ಬಗ್ಗೆ ಎವ್ರಿ ಡೇ ಯು ಲರ್ನ್ ನ್ಯೂ ಥಿಂಗ್ಸ್ ಅಬೌಟ್ ದಟ್ ಪರ್ಸನ್. ಓನ್ಲಿ ಗೆಟ್ ಮ್ಯಾರಿಡ್ ಇಫ್ ಯು ಆರ್ ರೆಡಿ ಟು ಆಕ್ಸೆಪ್ಟ್. ಈಗ ಐಡಿಯಲ್ ಕಪಲ್, ಮೇಡ್ ಫಾರ್ ಈಚ್ ಅದರ್, ಅದೆಲ್ಲ ಕಪಲ್ ಸುಳ್ಳು. ಗೋಲ್ಸ್ ಈ ಥರ ಎಲ್ಲ ಯಾವುದು ಬರಲ್ಲ. ಅದೆಲ್ಲ ನಿಮ್ಗೆ ಏನಿದ್ರು ಶೋ ಆಫ್ ಅಷ್ಟೇ ಅದೆಲ್ಲ ಬರೋದು. ನೀವು ಮದುವೆ ಆಗಿ ನೀವು ಯಾವ ಥರ ಅಡ್ಜಸ್ಟ್ ಹಾಕ್ಕೊಂಡು, ಈಗ ಅಡ್ಜಸ್ಟ್ಮೆಂಟ್ ಲೈಫ್ ಅಷ್ಟೇ. ಈಗೆಲ್ಲ ಒಬ್ರಿಗೊಬ್ರು ಅಡ್ಜಸ್ಟ್, ಈಗ ಅವ್ರು ಮಾಡೋದು ಒಂದು ನಿಮಗೆ ಇಷ್ಟ ಆಗ್ಬೋದು, ಇನ್ನೊಂದು ಇಷ್ಟ ಆಗ್ದಲೇ ಇರ್ಬೋದು. ನೀವು ಯಾವ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ, ಇವಾಗ ಮೇಯ್ನ್ ಅದ್ರ ಮೇಲೇ ರಿಲೇಷನ್ಶಿಪ್ ನಿಲ್ಲೋದು. ಇಲ್ಲಾಂದ್ರೆ ತುಂಬ ಕಷ್ಟ. ಈಗ ನಾವು ದಿನ ಜಗಳ ಆಡ್ತೀವಿ, ಎವ್ರಿ ಡೇ ಏನಾದರೂ ಒಂದು ವಿಷಯಕ್ಕೆ ಜಗಳ ಇದ್ದೇ ಇರುತ್ತೆ. ನಿಮ್ಗೆ ಅದು ಅವತ್ತಿಂದ ಅಲ್ಲಿಗೆ ಮುಗಿದು ಬಿಡ್ಬೇಕು. ನೆಕ್ಸ್ಟ್ ಡೇ ಆದರೆ ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಆಗ್ಬೇಕು ಅಷ್ಟೇ. ಆ್ಯಂಡ್ ನಮ್ಮದು ಅವತ್ತು ಫುಲ್ ಡೇನೂ ಕ್ಯಾರಿ ಆಗಲ್ಲ. ಬೆಳಗ್ಗೆ ಜಗಳ ಆಡಿದ್ದೀವಿ ಅಂದರೆ ಒಂದು 1 hour ಇವ್ರೊಂದು ಪವರ್ ನ್ಯಾಪ್ ತಗೋತಾರ, ಅಥವಾ ನಾನು ಏನಾದರೂ ಒಂದು ಕೆಲ್ಸಕ್ಕೆ ನಿಂತಿದ್ರೆ ಅದು ಮುಗಿಯೋವರೆಗೂ ಅಷ್ಟೇ. ಅದಾದಮೇಲೆ ಆ ಜಗಳ ಮರ್ತೋಗ್ತೀವಿ. ನೀವು ಆ್ಯಕ್ಚುಲಾಗಿ ತುಂಬ ಅಬ್ಸರ್ವ್ ಮಾಡಿ ನೋಡಿದ್ರೆ ಮಿಡಲ್ ಕ್ಲಾಸಿಂದ ಬಂದಿರೋ ರಿಲೇಷನ್ಶಿಪ್ಗಳೇ ಲಾಸ್ಟ್ ತನಕ ಉಳಿಯೋದು. ಈಗ ನಮ್ಮಪ್ಪ ಇವ್ರಿಗೆ ಅದೇನೇ ಹೇಳಿದ್ದೆ, ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ಬಂದಿರೋದು. ನಮ್ಮಮ್ಮ ಎಷ್ಟೇ ಜಗಳ ಆಡಿದ್ರು, ನಮ್ಮಪ್ಪ ಎಷ್ಟೇ ಜಗಳ ಆಡಿದ್ರು, 30 ವರ್ಷ ಆದರೂ ನಮ್ಮಮ್ಮ ಇವತ್ತಿನವರೆಗೂ ಬಿಟ್ಟಿಲ್ಲ. ಆ್ಯಂಡ್ ನಮ್ಮ ಅಪ್ಪನಷ್ಟು ಸಪೋರ್ಟ್ ಮಾಡೋದು ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಏನೋ ಈಗ 30 yearsಲ್ಲಿ ನೋಡ್ಕೊಂಡ್ ಬಂದಿದ್ರು ನಮ್ಮಮ್ಮ ಇವತ್ತಿನವರೆಗೂ ಬಿಟ್ಕೊಡಲ್ಲ. 3ನೇವ್ರ ಹತ್ರ ವಿಷಯ ಹೋಗಲ್ಲ. ಎಷ್ಟೇ ಜಗಳ ಆಡಿದ್ರು ಏನೂ ಆಗೇ ಇಲ್ಲ, ನೆಕ್ಸ್ಟ್ ದಿನ ಆ ಥರ ಇರ್ತಾರೆ. ನಿಮ್ಗೆ ಆ ಥರ ಇದ್ರೇ ರಿಲೇಷನ್ಶಿಪ್ ಸರ್ವೈವ್ ಆಗೋದು.
ನೀವೀಗ ಏನಾರು ಒಂದ್ ಜಗಳ ಆಯ್ತು, ಏನಾರು ಒಂದ್ ವಿಷಯ ಆಯ್ತು, ಊರಲ್ಲಿರೋರ್ಗೆಲ್ಲ ಹೇಳ್ಕೊಂಡ್ಬರ್ತೀರಾ. ಸೋಷಿಯಲ್ ಮೀಡಿಯಾ ಸರ್ ಇವಾಗ ಅಲ್ಲ ಅದ್ರಿಂದ ಈಗಲ್ಲ ನಿಮಗೆ ಏನಾದ್ರು ಈಗ ಮೆಸೇಜು ಇದನ್ನ ಎಲ್ಲ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಸ್ಟೋರಿ. ಈಗ ನೀವೇ ನಿಮ್ ಪಾರ್ಟ್ನರ್ ಮರ್ಯಾದೆ ತೆಗಿತಾ ಇದ್ದೀರಾ. ಒಂದು ನೀವು ಅವ್ರ ಜೊತೆ ಇರಬೇಕು ಅಂತ ಇದ್ದೀರಾ, ಇಲ್ಲ ಅದನ್ನ ಡಿಸೈಡ್ ಆಗ್ಬೇಕಲ್ವಾ. ನೀವೇ ಒಂದ್ಸಲ ಮರ್ಯಾದೆ ತೆಗೆದ್ಮೇಲೆ ನೀವು ಮತ್ತೆ ಯಾವ ತರ ಅವ್ರ ಜೊತೆ ಇರ್ತೀರ, ಲೈಫ್ ಲೀಡ್ ಮಾಡೋದು ಹೆಂಗೆ, ಏನ್ ಪ್ರೂವ್ ಮಾಡ್ತಾ ಇದೀರಾ ಅವ್ನು ಸರಿ ಇಲ್ಲ ಅಂತ. ಸರಿ ಇಲ್ಲ ಅಂದ್ಮೇಲೆ ಅವ್ನ ಅವಶ್ಯಕತೆ ಇಲ್ಲ. ಎಲ್ಲ ಆನ್ಲೈನ್ ಆಗೋಗಿದೆ ಸರ್ ಈಗ. ಈಗ ನಿಮ್ಗೆ ಹೆಂಗೆ ಅಂದ್ರೆ ಅದು ರಿಲೇಶನ್ಶಿಪ್ ತರ ಬಿಸ್ನೆಸ್ ತರ ಆಗೋಯ್ತು. ಹೌದು. ಅದು ವ್ಯಾಲ್ಯೂನೇ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಈಗ ನಮಗೆ ಕಪಲ್ ಗೋಲ್ಸ್ ಶೋ ಆಫ್ ಮಾಡ್ತಾ ಇದ್ದೀರಾ. ಈಗ ನೀವು ಹೇಳಿದ್ರೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ನಾವು ವಿಡಿಯೋಸ್ ಆ್ಯಕ್ಚುಲಾಗಿ ಇವ್ರಿಗಿಂತ ಮುಂಚೆ ನಮ್ಮ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ರು ನನಗೆ. ನಮ್ಮಮ್ಮ ನನಗೆ ಮುಂಬೈಯಲ್ಲೆಲ್ಲ ಶೋಗೆ ಬಂದು ಅವಾಗೆಲ್ಲ ಇಲ್ಲಿ ಗೊತ್ತೇ ಇರಲಿಲ್ಲ ಈ ಕಾಂಪಿಟೇಷನು ನಿಮಗೆ. ಆ ಟೈಮಲ್ಲಿ ಮುಂಬೈಯಲ್ಲಿ ಹೋದಾಗ ನಮ್ಮಮ್ಮ ಬಂದಿದ್ರು. ನಮ್ಮಮ್ಮ ಬಂದು ಸಪೋರ್ಟ್ ಮಾಡಿ ಅಲ್ಲಿ ಅಷ್ಟೊಂದು ಜನ ಹುಡುಗರ ಮಧ್ಯೆ ಅವ್ರು ಬಂದು ಆಗ ವಿಡಿಯೋ ಮಾಡೋಕ್ಕೂ ಯಾರೂ ಇರಲಿಲ್ಲ ನಮಗೆ. ನಾವು ಇಲ್ಲಿ ಆ್ಯಕ್ಚುಲಾಗಿ ಯಾವಾಗೋ ಒಂದು ಸುಮ್ಮನೆ ಯಾರೋ ವಿಡಿಯೋ ಮಾಡಿಕೊಟ್ಟಿದ್ದೋ ಏನೋ ಅನಿಸುತ್ತೆ. ಇದು ನಮ್ಮದು ಕ್ಯಾಂಡಿಡ್ ವಿಡಿಯೋ ವೈರಲ್ ಆಗಿದ್ದು, ನಾನು ಹೇಳಿದ್ನಲ್ಲ ಅದು. ಈಗ ಹೆಂಗೆ ಗೊತ್ತಾ ನಿಮಗೆ, ಕ್ಯಾಮ್ರಾಮನ್ನೇ ಕರ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಅವ್ರು ರೆಡಿ ಇದೇ ಟ್ರೆಂಡ್ ಮಾಡ್ಕೊಂಡ್ಬಿಟ್ರಿ. ಈಗ ಹೆಂಗೆ ಅಂತಂದ್ರೆ ಈಗ ಅವ್ರ ಅಮ್ಮ ಬರೋದು, ಈಗ ಅವ್ರಿಗೆ ಕಾಲಿಗೆ ಬೀಳೋದು, ಇದು ನಿಮ್ಗೆ ಇದು ಸೋಷಿಯಲ್ ಮೀಡಿಯಾ ಇದಾಗೋಯ್ತು. ಈಗ ನಾನು ರೀಸೆಂಟ್ ಆಗಿ ಈಗ ಇವ್ರ ಕಾಲಿಗೆ ಬಿದ್ದಿದ್ದು ಒಂದು ವಿಡಿಯೋ ಹಾಕಿದ್ದೆ ನಾನು ಮುಂಬೈಯಲ್ಲಿ, ಅದು ವೈರಲ್ ಆಯ್ತು. ಅದು ನಿಮ್ಗೆ ಬೇರೆ ಕಮೆಂಟ್ ಏನ್ ಗೊತ್ತಾ, ನಿಮ್ಮ ಅಮ್ಮಗಿಂತ ವೈಫ್ ದೊಡ್ಡವರಾಗೋದ್ರಾ. ಈಗ ನಾನು ಹೆಂಗೆ ಅಂತಂದ್ರೆ, ನಾನು ಯಾವ್ದಾದ್ರು ಶೋಗೆ ಹೋಗೋಕ್ಕೂ ಮುಂಚೆ ನಂದು ಒಂದೊಂದು ವಿಷಯಗಳು ಇರ್ತವೆ. ಈಗ ನಮ್ಮ ಅಮ್ಮ ಇದ್ರು ಅಂದ್ರೆ ನನಗೆ ಯಾರಾದ್ರೂ ದೊಡ್ಡವ್ರು ಇರಬೇಕು. ನೀವೇ ಈಗ ಏನದು ಆಶೀರ್ವಾದ ತಗೊಂಡು ಹೋಗೋದು ಈ ತರ. ಈಗ ನಮ್ಮಮ್ಮ ಇದ್ರೆ ನಮ್ಮಮ್ಮ, ನನಗೆ ಯಾರು ಫೀಮೇಲ್ ಇರಬೇಕು. ಆ ಥರ ಅಷ್ಟೇ. ಈಗ ಮುಂಬೈಗೆ ನಾನು ಇವರು ಇಬ್ಬರೇ ಹೋಗಿದ್ವಿ. ಅದಕ್ಕೆ ಕಮೆಂಟ್ಗಳು, ಈಗ ನಿಮ್ಮಮ್ಮ ಹೆಂಡ್ತಿ ಬಂದ್ಮೇಲೆ ನಿಮ್ಮಮ್ಮ ಇದಾಗೋದ್ರ, ಆ ಥರ ನಿಮಗೆ ಕಮೆಂಟ್ಗಳು. ಜನ ಹೆಂಗೆ ಅಂತಂದ್ರೆ, ಈಗ ಇದೇ ಯಾರೋ ಫಿಲಮಲ್ಲಿ ಮಾಡಿದ್ರೆ ನೋಡ್ತಾರ, ರೀಲ್ಸ್ ಅಲ್ಲಿ ಎಷ್ಟು ರೀಲ್ಸ್ ನೋಡಿದಿರಲ್ಲ. ಈಗ ಯಾವ್ದೋ ಇದ್ರಲ್ಲಿ ಅನಿಮಲ್ ಫಿಲಮ್ ಅಲ್ಲಿ ರಣವೀರ್ ಸಿಂಗ್ ಹಿಂಗೆ ಕಾಲ್ ಇಟ್ಕೊಳ್ಳೋದು, ಅದೆಲ್ಲ ಆಲ್ಫಾ ಮೆನ್ನು ಅದು ಇದು ಅಂತ. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರೆ ಫೇಕ್ ಅಂತ. ನೀವು ಯಾವ ಮತ್ತೆ ಜನಕ್ಕೆ ಏನ್ ತೋರಿಸ್ತೀರಾ? ಯಾರಾದ್ರೂ ಒಬ್ಬ ಹೀರೋ ಮಾಡಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ. ನಾರ್ಮಲ್ ಜನ ಮಾಡಿದ್ರೆ ನಿಜವಾಗ್ಲೂ ಅದನ್ನ ಮಾಡೋ ವ್ಯಾಲ್ಯೂ ಇಲ್ಲ. ಈಗ ನನಗೇನೆ, ಈಗ ನಾನೇನಾದ್ರೂ ಒಂದು ಏರ್ ಕಲರ್ ಮಾಡಿಸ್ತೀನಿ, ಹಂಗ್ ಕಾಣಿಸ್ತದೆ ಹಿಂಗ್ ಕಾಣಿಸ್ತದೆ, ನನ್ ಕೂದಲು ನನ್ ದುಡ್ಡು. ಇದೇ ಯಾರೋ ಸೆಲೆಬ್ರಿಟಿ ಮಾಡಿದ್ರೆ ಟ್ರೆಂಡ್. ಅದು ನನಗೆ ನಾನೇ ಸೆಲೆಬ್ರಿಟಿ. ಈಗ ನಾನ್ ನನ್ ದುಡ್ಡನ್ನ ನಾನು ಅರ್ನ್ ಮಾಡ್ತಾ ಇದೀನಿ, ನಾನು ತಿಂತಾ ಇದೀನಿ, ನನ್ ಕೂದಲು, ನನ್ನ ಇಷ್ಟ, ನನ್ ಬಟ್ಟೆ, ನನಗೆ ಹೆಂಗ್ ಬೇಕು ನಾನು ಹಂಗ ಹಾಕೋ ತಿಂತಾನೆ. ಈಗ ಹೆಂಗೆ ಅಂತಂದ್ರೆ ನಿಮ್ಗೆ ಟ್ರೆಂಡ್ ಹೆಂಗ್ ಆಗ್ಬೋದು ಅಂತ ಜನ ಹುಡ್ಕೊಂಡ್ಬಿಟ್ರು. ಎಲ್ಲ ಪ್ಲಾನ್ಡ್ ಸರ್, ಎವ್ರಿಥಿಂಗ್. ನಿಮ್ ಸಿಂಪಲ್. ಈಗ ನಿಮ್ಗೆ ಎಲ್ಲಾ ಕಡೆ ಗರ್ಲ್ ಫ್ರೆಂಡ್, ಈಗ ನೀವು ಕಂಪೀಟ್ ಮಾಡ್ತಾ ಇದೀರಾ ಇಲ್ಲ ಇನ್ನೊಂದ್ ಮಾಡ್ತಾ ಇದೀರಾ, ಎಲ್ಲಾ ಕಡೆ ಗರ್ಲ್ ಫ್ರೆಂಡ್ ಇರ್ತಾರೆ, ಎಲ್ಲಾ ಕಡೆ ವಿಡಿಯೋ. ಈಗ ಹೆಂಗೆ ಅಂತಂದ್ರೆ ನಿಮ್ಗೆ ಒಂದು ಏನೋ ರೊಮ್ಯಾಂಟಿಕ್ ಸಾಂಗ್ ಆಗ್ಲಿ ಇನ್ನೊಂದಾಗ್ಲಿ, ನಿಮ್ಗೆ ಹೆಂಗೆ ಅಂದ್ರೆ ಈಗ ಲೈಕ್ಸ್ ಶೇರ್ಗೋಸ್ಕರ ಆ ವಿಡಿಯೋಸ್ ಬರೋ ತರ ಆಗೋಯ್ತು. ಆ ಗರ್ಲ್ ಫ್ರೆಂಡ್ ಯಾವತ್ತು ಲೈಫಲ್ಲಿ ಸಪೋರ್ಟೇ ಮಾಡಿರಲ್ಲ ಹುಡುಗಂಗೆ. ಅವ್ನ ಪಾಡಿಗೆ ಅವ್ನೆಲ್ಲೋ ಜಿಮ್ಮಲ್ಲಿ ರೆಡಿ ಆಗ್ತಿರ್ತಾನೆ, ಈ ಹುಡುಗಿ ಎಲ್ಲೋ ಕಾಲೇಜ್ಗೆ ಹೋಗ್ತಿರ್ತಾಳೆ, ಬಾಡಿ ಬಿಲ್ಡಿಂಗ್ ಶೋ ನೋಡಕ್ ಬರ್ತಾಳೆ, ಅಲ್ಲೊಂದು ವಿಡಿಯೋ, ಅವ್ನು ಇವಳಿಗೆ ಮೆಡಲ್ ಹಾಕೋದು. ಈಗ ನಮಗೆಲ್ಲ, ಈಗ ನಾನು ಇವ್ರಿಗೇನೆ, ನನಗೆ ಏನೋ ಈ ಪಬ್ಲಿಕಲ್ಲಿ ಆ ಥರ ವಿಡಿಯೋಸ್ ತಗೊಳ್ಳೋದಾಗ್ಲಿ, ಇವರೇ ಫೋರ್ಸ್ ಮಾಡಿ ವಿಡಿಯೋ ತಕ್ಕೋಬೇಕದೆಲ್ಲ. ಈಗ ಯಾಕಂದ್ರೆ ನಮ್ಗೆ ಸೆಲ್ಫಿ ವಿಡಿಯೋ ಬಾ ವಿಡಿಯೋಗೆ ಅಲ್ಲ, ಈಗ ಇದು ನನಗೆ ಪ್ರೊಫೆಷನ್ ಬಾಡಿ ಬಿಲ್ಡಿಂಗ್. ನಾನು ಸುಮ್ನೆ ಈಗ ಶೋಕಿಗೆ ಮಾಡ್ತಾ ಇಲ್ಲ ನಾನು. ಅಂಡ್ ಇನ್ನೊಂದು, ಯಾವ್ದೋ ಒಂದು ವಿಡಿಯೋ ಮಾಡಕ್ಕೆ ಅಂತ. ನಮ್ದು ನರೇಶ್ ಸೂರ್ಯ ವಿಡಿಯೋ ವೈರಲ್ ಆಯ್ತು ಅಂತ ಹೇಳಿದ್ನಲ್ಲ, ಅದು 4 years ಬ್ಯಾಕ್. ಆ ಟೈಮಲ್ಲಿ ಕಂಟೆಂಟ್ ಅನ್ನೋದೇ ಇರ್ಲಿಲ್ಲ. ಅವಾಗ ಇದು ರೀಲ್ಸ್ ಇದೆ ಟ್ರೆಂಡೇ ಇರ್ಲಿಲ್ಲ ನಿಮ್ಗೆ. ರೀಲ್ಸ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಕಂಟೆಂಟ್ ಆಗ್ಲಿ ಏನೂ ಇರ್ಲಿಲ್ಲ. ಏನಕ್ಕೆ ವೈರಲ್ ಆಯ್ತು? ಅದು ಕ್ಯಾಂಡಿಡ್ ವಿಡಿಯೋ. ಯಾರೋ ಈ ತರ ಕಪಲ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ, ಅದನ್ನ ಜನ ನೋಡಿ 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 ಶೇರ್ ಮಾಡಿ. ಇದನ್ನ ಮಾಡಬೇಡ್ರಿ ಅಂತ ಹೇಳಲ್ಲ. ಇದರಿಂದ ಆಗ್ತಿರೋ ಪ್ರಾಬ್ಲಮ್ ಏನ್ ಗೊತ್ತಾ, ಬೇರೆ ಜನ ಇದನ್ನ ನೋಡಿ ಓ ಈ ತರನೇ ಇರ್ತಾರೆ ಕಪಲ್ ಅಂದ್ರೆ, ಈಗ ನಮ್ಮನ್ನ ನೋಡಿ ಏನು ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಡ್ರಿ, ಇಲ್ಲ ನಾವು ಹಿಂಗೆ ಇರ್ತೀವಿ, ನಾವು ಜಗಳನೇ ಆಡಲ್ಲ, ಇಲ್ಲ ನಾವು ತುಂಬಾ ಒಳ್ಳೆಯವರು, ಇದನ್ನೆಲ್ಲ ಯಾವುದು ಹೇಳಿಲ್ಲ. ಈಗ ನಾವೇನು ಒಂಥರ ಕಪಲ್ ಗೋಲ್ಸ್ ಎಲ್ಲರಿಗೂ ಆ ಥರ ಅಲ್ಲ. ಈಗ ನಾವು ಜಗಳ ಆಡ್ತೀವಿ, ನಾವು ಎಲ್ಲ ಮಾಡ್ತೀವಿ. ಬೇರೆ ಹುಡುಗರು ಹುಡುಗಿರು ಹೆಂಗ್ ತಗೊಂಡ್ಬಿಡ್ತಾರೆ ಅಂದ್ರೆ, ಓ ನಾವು ಈ ತರನೇ ಇರ್ಬೇಕು, ಎಲ್ಲಾರ ಲೈಫಲ್ಲೂ ಹಂಗಾಗಲ್ಲ ಇರೋದಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದನ್ನ ಓಕೆ ಇದೆ ಹಿಂಗೆ ಇರೋದು, ಇದೇ ರಿಯಾಲಿಟಿ. ನೀವು ಅದನ್ನೇ ಯಾವಾಗ್ಲೂ ಹೇಳೋದು, ಸೋಷಿಯಲ್ ಮೀಡಿಯಾ ಬೇರೆ, ರಿಯಲ್ ಲೈಫ್ ಬೇರೆ. ರಿಯಲ್ ಲೈಫ್ ಎರಡು ಒಂದೇ ಇರಲ್ಲ. ನೀವ್ ಎಷ್ಟೇ ಕಷ್ಟ ಇದ್ರು, ಈಗ ನಾನು ಹಂಗೆ ನನ್ನ ಫಸ್ಟ್ ಪಾಯಿಂಟ್, ನಿಮ್ದೇನೇ ವೀಕ್ನೆಸ್ ಇದ್ರು ಮೂರನೇವ್ರಿಗೆ ತೋರಿಸ್ಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತೂ ಪರ್ಸನಲ್ ಲೈಫ್ ಹಾಕ್ಬಾರ್ದು. ನೀವು ಎಷ್ಟೇ ಬೇಜಾರಲ್ಲಿದ್ರು, ಎಷ್ಟೇ ಕಷ್ಟದಲ್ಲಿದ್ರು ನಾನು ಚೆನ್ನಾಗಿದ್ದೀನಿ ಅಂತ ನಾನು ತೋರಿಸ್ಬೇಕು. ಯಾಕಂದ್ರೆ ನೀವು ಒಂದ್ಸಲ ಕೆಳಗಡೆ ಬಿದ್ದೀರಾ ಅಂತ ಜನ ಗೊತ್ತಾದ್ರೆ ನಿಮ್ಮನ್ನ ಇನ್ನು ತುಳಿತಾರೆ.
ಯಾರೂ ಸಪೋರ್ಟ್ ಮಾಡಲ್ಲ. ನಾನು ಲೈಫಲ್ಲಿ ಒಂದೇ ಕಲ್ತಿರೋದು, ನನ್ನ ಹತ್ರ ಏನು ಇಲ್ಲದೆ ಇದ್ದರೆ ಯಾರೂ ಬರಲ್ಲ. ನನ್ನ ಹತ್ರ ಫೇಮ್ ಇದ್ದರೆ ಮಾತ್ರ, ನನ್ನ ಹತ್ರ ದುಡ್ಡಿದ್ರೆ ಮಾತ್ರ ಜನ ಬರೋದು. ಓಡೋ ತನಕ ಅಷ್ಟೇ ಕುದುರೆ ವ್ಯಾಲ್ಯೂ. ಕುದುರೆ ನಿಲ್ತು ಅಂತಂದರೆ ಮುಗೀತಷ್ಟೇ. ನಮ್ಮ ಅಕ್ಕಪಕ್ಕದಲ್ಲೇ ಯಾರೂ ಬರಲ್ಲ. ನಾನು ಯಾಕಂದರೆ ಅದು ಓವರ್ ನೈಟ್ ಫ್ಲಿಪ್ ಆಗಿರೋದು ನೋಡಿದ್ದೀನಿ. ನಾನು ಒಂದು ಟೈಮಲ್ಲಿ ಒಂದು ರೇಂಜಲ್ಲಿ ಇದ್ದು ಓವರ್ ನೈಟು ನಂದು ಎಲ್ಲನೂ ಲೈಫೇ ಒಂಥರ ಝೀರೋಯಿಂದ ಹಿಂಗೆ ಹೀರೋಯಿಂದ ಝೀರೋಗೆ ಬಂದ್ಬಿಟ್ಟೆ ನಾನು. ಮತ್ತೆ ಝೀರೋಯಿಂದ ಬಿಲ್ಡ್ ಮಾಡಬೇಕಾದ್ರೆ ಯಾವನೂ ಇರಲಿಲ್ಲ. ಏನ್ ಕಲ್ತ್ರಿ ಸರ್ ಆಗ? ಅವಾಗ ಗೊತ್ತಾಯ್ತಲ್ಲ ನನಗೆ ಲೈಫಲ್ಲಿ ಯಾರೂ ಬರಲ್ಲ ಕಷ್ಟ ಇದ್ರೆ ಅಂತ. ನನಗೆ ನಾನೇ, ನೀವು ತುಂಬಾ ನಂಬಿರೋರು ನಿಮ್ ಜೊತೆ ಇರ್ಲಿಲ್ವಾ? ಯಾರೂ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಬಿಟ್ಟು ಯಾರೂ ಇರಲಿಲ್ಲ. zero when I met him. ನಾನು ನಮ್ಮ ಅಪ್ಪ ಅಮ್ಮ ಹತ್ರ ಎಷ್ಟೇ ಜಗಳ ಆಡಿದ್ರು, ನಾವು ಎಷ್ಟೇ ಮಾತುಕತೆ ಬಿಟ್ಟರು, ಏನೇ ಮಾಡಿದ್ರು ಲಾಸ್ಟಲ್ಲಿ ನಮ್ಮ ಅಮ್ಮನೇ ಬರೋದು ನನಗೆ. ನಾನು ಅದೊಂದೇ ಲಾಸ್ಟಲ್ಲಿ ಅರ್ಥ ಮಾಡ್ಕೊಂಡಿದ್ದೆ ಅದೊಂದು. ನಾವು ಏನೇ ಅವರು ದುಡ್ಡು ಖರ್ಚು ಮಾಡ್ತಾರೋ ಬಿಡ್ತಾರೋ, ಆದರೆ ನಾನು ಇದ್ದೀನಿ ಅನ್ನೋದು ನಿಮ್ಗೆ ಯಾವಾಗಲೂ ಆ ಫೀಲ್ ಇದ್ದೇ ಇರುತ್ತೆ. ಈಗ ನನ್ನ ವೈಫ್ ಅಷ್ಟೇ, ನಾನು ಏನೂ ಇಲ್ಲದೆ ಇದೆ. ಯಾಕಂದರೆ ಎಷ್ಟೊಂದು ಜನ ಹುಡುಗಿರಿದ್ರು ಆ ಟೈಮಲ್ಲಿ, ನಿಮಗೆ ದುಡ್ಡಿರೋರು ಇದ್ದರು, ಚೆನ್ನಾಗಿರೋರು ಇದ್ದರು. ನಾನು ಅದೆಲ್ಲ ನೋಡಲೇ ಇಲ್ಲ. ನಾನು ಅವ್ರದ್ದು ಬ್ಯಾಕ್ಗ್ರೌಂಡೇ ಕೇಳಿಲ್ಲ. ನಾನು ಯಾವ ಕ್ಯಾಸ್ಟು, ಏನು ವರ್ಕ್ ಮಾಡ್ತಿರೋದು, ನಾನು ಏನೂ ಕೇಳೇ ಇಲ್ಲ. ನಾನು ಏನ್ ಮಾಡ್ತಿದ್ದೆ, ನನ್ನ ಫ್ರೆಂಡ್ಸ್ ನನಗೆ ಒಂದೇ ಗೊತ್ತಿದ್ದ ಅವ್ರು ಯೋಗ ಇನ್ಸ್ಟ್ರಕ್ಟರ್ ಅಷ್ಟೇ ಗೊತ್ತಿದ್ದು ನನಗೆ. ಬಿಕಾಸ್ ನಾನು ಅವ್ರ ಜಿಮ್ಗೆ ಹೋಗಿ ಗ್ರೂಪ್ ಕ್ಲಾಸಸ್ ತಗೋತಾ ಇದ್ದೆ, ಅಷ್ಟೇ ಗೊತ್ತು. ಇವತ್ತಿಗೂ ಹೇಳ್ತೀನಿ, ಮದ್ವೆ ಆಗಿ 4 ವರ್ಷ ಆಗಿದೆ, ಒಂದಿನ ನಾವು ಕುತ್ಕೊಂಡು ನಮ್ಮ ಪಾಸ್ ಬಗ್ಗೆ ನಾವು ಮಾತಾಡಿಲ್ಲ. ಬಿಕಾಸ್ ಅವ್ರ ಪ್ರಕಾರ ಪಾಸ್ನ ಬಿಲೀವ್ ಮಾಡಲ್ಲ. ಬಿಕಾಸ್ ಪಾಸ್ಟ್ ಆಗೋಗಿದೆ, ಅದನ್ನ ನಾವು ಚೇಂಜ್ ನಿನ್ನೆ ಆಗಿರೋದು ತಗೊಂಡು ಏನ್ ಮಾಡ್ತೀರಾ? ಜನಕ್ಕೆ ಅದನ್ನ ನೋಡ್ಬೇಕು. ನೀವ್ ಯಾವಾಗ ನಿಮ್ಗೆ ಫೇಮ್ ಇದೆ, ದುಡ್ಡಿದೆ, ಜನ ನೀವು ಒಳ್ಳೆಯವರಾದ್ರು ಕೆಟ್ಟವರಾದ್ರು ಮಾತಾಡ್ತಾರೆ. ಈಗ ನನ್ನ ಬಗ್ಗೆ ನೀವು 10 ಜನ ಕೇಳಿದ್ರೆ 5 ಜನ ಕೆಟ್ಟದಾಗ ಹೇಳ್ತಾರೆ, 5 ಜನ ಒಳ್ಳೇದಾಗ ಹೇಳ್ತಾರೆ. ನನಗೆ 5 ಜನ ಒಳ್ಳೇದಾಗ ಹೇಳೋದವ್ರು ಸಾಕು. ನನ್ನನ್ನು ನೋಡಿ 5 ಜನ ಕಲಿಯೋರು ಸಾಕು. ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋರು, ನೆಗೆಟಿವ್ ಆಗಿ ಮಾತಾಡೋರು, ಅವ್ರು ಯಾವತ್ತಿದ್ರು ಮಾತಾಡ್ತಾರೆ. ಆ್ಯಂಡ್ ನಮ್ಮ ವಿಡಿಯೋಸ್ ಏನಾದರೂ ಸ್ವಲ್ಪ ವೈರಲ್ ಆಯಿತು ಅಂತಂದರೆ ಕಮೆಂಟ್ಸು, ಅಣ್ಣ ನೀವು ನೋಡೋಕೆ ಅಷ್ಟು ಚೆನ್ನಾಗಿದ್ದೀರಾ, ಯಾಕೆ ಇಂಥ ಹುಡುಗಿನ ಮದುವೆ ಆಗಿದ್ದೀರಾ? ಅದೊಂದು ಸಿಂಪಲ್ ಆಗಿ ಹೇಳೋ ವಿಷಯ. ಇದು ಜನಕ್ಕೆ ಅರ್ಥನೇ ಆಗಲ್ಲ. ಇದು ಲೈಫಲ್ಲೇ ಅರ್ಥ ಆಗಲ್ಲ. ನಿಮ್ಗಿಂತ ನೀವೇ ಚೆನ್ನಾಗಿದ್ದೀರಾ, ಅದಕ್ಕೆ ಚೆನ್ನಾಗಿಲ್ಲ. ಈಗ ನೀವು ಫಿಟ್ ಆಗಿದ್ದೀರಾ, ಸರಿ ನಾನು ಫಿಟ್ ಆಗಿದ್ದೀನಿ ಅಂತಂದ್ರೆ ಈಗ ನನ್ನ ವೈಫು ಫಿಟ್ ಆಗಿರ್ಬೇಕು ಅನ್ನೋದು ನೆಸೆಸಿಟಿ ಇಲ್ಲ ನನಗೆ. ಈಗ ನನಗೆ 6 ಪ್ಯಾಕ್ ಇದ್ರೆ ನನ್ನ ವೈಫಿಗೆ 6 ಪ್ಯಾಕ್ ಇರಬೇಕು. ಈಗ ನನ್ನ ವೈಫ್ ನಾನು ಹಂಗೆ ಇರೋದು ಇಷ್ಟ. ನನಗೆ ದಪ್ಪ ಇದ್ದಾಳೆ, ಸಣ್ಣ ಇದ್ದಾಳೆ, ನನಗೆ ಇದು ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲರಿಗೂ ಒಂದು ಅರ್ಥ ಆಗಲ್ಲ ಏನಂದರೆ, ಈಗ ಅವರು ಮದುವೆ ಆಗೋಕ್ಕೂ ಮುಂಚೆ ಪ್ರಾಪರ್ ಶೇಪಲ್ಲಿದ್ದರು. ಮದುವೆ ಆಗಿ 1 ವರ್ಷಕ್ಕೆ ನಮ್ಮ ಮಗು ಆಗಿದೆ, ಆಯಿತಾ. ನಮಗೆ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಮಗುನ. ಅವ್ರು ಕೆಲಸ ಮಾಡೋದು ಬಿಡಬೇಕು, ಅವ್ರು ವರ್ಕೌಟ್ ಮಾಡೋದು ಬಿಡಬೇಕು. ಈ 4 ಇಯರ್ಸಲ್ಲಿ 1 ಮಂತ್ ಕೂಡ ಅವ್ರು ಜಿಮ್ಮಿಗೆ ಬರೋಕ್ಕೆ ಆಗಿಲ್ಲ ಕಂಟಿನ್ಯೂಸ್ ಆಗಿ. ಯಾಕೆ ಬರೋಕ್ಕಾಗಲ್ಲ ಅಂದರೆ, ಒಂದು ಮಗು ನೋಡ್ಕೋಬೇಕು, ಇನ್ನೊಂದು ನಾನು ಪ್ರೆಪ್ಪಲ್ಲಿ ಇರ್ತೀನಿ, ನನಗೆ ಡಯಟ್ ಫುಡ್ ಮಾಡ್ಕೋಬೇಕು, ಮತ್ತು ನಿಮ್ಮ ಮನೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಈಗ ಅವ್ರ ಜಿಮ್ಮಿಗೆ ಬರೋಕ್ಕೆ ಹೋದರೆ ಮಗು ಯಾರು ನೋಡ್ಕೋತಾರೆ? ಈಗ ಫಸ್ಟು ನಿಮಗೆ ಸ್ಟಾರ್ಟಿಂಗ್ 3 ಇಯರ್ಸ್ ಮಗು ನೋಡ್ಕೊಳಕ್ಕಾಗಲ್ಲ. ಇದನ್ನು ಈ ಕಮೆಂಟ್ ಮಾಡೋ ಜನಕ್ಕೆ, ಕೆಟ್ಟದಾಗ ಮಾತಾಡೋ ಜನಕ್ಕೆ ಅದು ಲೈಫಲ್ಲೇ ಅರ್ಥ ಆಗಲ್ಲ. ಯಾಕಂದರೆ ಅವ್ರ ಮಗು ನೋಡ್ಕೊಂಡು ಗೊತ್ತಿರಲ್ಲ, ಲೈಫ್ ಯಾವ ಥರ ಇದೆ ಇನ್ನೊಬ್ರದ್ದು ಅಂತ ಗೊತ್ತಿರಲ್ಲ ಅವ್ರಿಗೇನು. ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡೋದು ತುಂಬ ಈಸಿ, ವೆರಿ ಈಸಿ. ಗೊತ್ತಿದ್ದ ಜಾಗದಲ್ಲಿ ನಿಮ್ಗೆ ಈಗೆಲ್ಲ ನಿಮ್ಗೆ ಕಮೆಂಟ್ ವಾರಿಯರ್ಸ್ ಅದೆಲ್ಲ ನಿಮ್ಗೆ ಇನ್ನೊಬ್ರು ನೀವು ಬಾಡಿ ಶೇಮ್ ಮಾಡ್ತಾ ಇದ್ದೀರಾ. ಈಗ ನಾನೇ ಕೋಚ್ ಆಗಿ ನಾನೀಗ ಯಾವ್ದಾದ್ರು ಹುಡುಗಿ ನೋಡ್ಬಿಟ್ಟು ಇವಳೇನು ಇಷ್ಟು ಅಸಹ್ಯವಾಗಿದ್ದಾಳೆ, ಇವಳೇನು ಇಷ್ಟು ದಪ್ಪ ಇದ್ದಾಳೆ, ಅದು ಪಾಪ ಅವ್ರೇನು ಮಾಡೋದಕ್ಕಾಗಲ್ಲ. ಅದಕ್ಕೆ 1000 ರೀಸನ್ ಇರ್ತವೆ. ಈಗ ನೀವೇ ಒಬ್ರನ್ನ ನೆಗೆಟಿವ್ ಆಗಿ ಹೇಳ್ಬಿಟ್ರೆ ಅವಾಗ ಈಗ ನಾನು ಇವ್ರಿಗೆ ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ. ನೀನು ಹೋಗಿ ಜಿಮ್ಗೆ ಹೋಗು, ಅವ್ರು ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ, ಸಣ್ಣ ಆಗು ನೀನು, ಇದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಲ್ವ ಡೈಲಿ, ನನಗೆ ಗೊತ್ತು ಅಲ್ಲಿ ಈಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಫೋರ್ಸ್ ಮಾಡಿ ಈಗ ನಾವು ಕಳ್ಸೋದಲ್ಲ. ಈಗ ನನ್ನ ಮಗ ದೊಡ್ಡವನಾದ್ಮೇಲೆ ಆಮೇಲೆ ಆರಾಮಾಗಿ ಹೋಗ್ಬೋದು ಅವರೇನೆ. ನಾನು 3 ತಿಂಗಳ ರೆಡಿ ಮಾಡ್ತೀನಿ. ಅದು ನಿಮಗೆ ಎಲ್ಲ ದೊಡ್ಡ ವಿಷಯ ಅಲ್ಲ. ಅದೆಲ್ಲ ನಿಮಗೆ ಅದೊಂಥರ ಏನು ಇಂಪಾಸಿಬಲ್ ಟಾಸ್ಕ್ ಎಲ್ಲ ಅಲ್ಲ. ಈಗ ಅವ್ರು 6 ಪ್ಯಾಕ್ ಮಾಡಿ ಏನ್ ಮಾಡ್ಬೇಕು ನಾನು? ನನಗೆ ಈಗ ಹಂಗಿರೋದು ಇಷ್ಟ ಅಂತ ಅಂದ್ಮೇಲೆ ನೀವು ನೋಡಿದಾಗ ಜಿಮ್ ಬಾಡಿನೇ ನಿಮ್ದು ಅನ್ನೋ ತರಾನೇ ಅಲ್ಲ. ಈಗ ನಿಮ್ಗೆ ಬಾಡಿ ಟೈಪ್ ಮೇಲೆ ವರ್ಕೌಟ್ ಮಾಡಿ ನನ್ನ ಬಾಡಿ ಆ ಥರ ಆಗಿದೆ, ಓಕೆ. ಬಿಕಾಸ್ ನಾನು ಮದುವೆ ಆದಾಗ ವಿತಿನ್ 3 months ಐ ಗಾಟ್ ಪ್ರೆಗ್ನೆಂಟ್. ಆ್ಯಂಡ್ ಅದಕ್ಕೂ ರೀಸನ್ ಇದೆ, ನೆಗೆಟಿವಿಟಿ ಅರೌಂಡ್ ಪೀಪಲ್, ಅರೌಂಡ್ ಅಸ್. ಅಂದರೆ ಮದುವೆ ಆಗಿಬಿಟ್ರಾ, ಬಿಡು ಅಷ್ಟೇ, ಫ್ಯೂಚರ್ ಇಲ್ಲ, ಮಗು ಆಗಲ್ಲ, ಬಾಡಿ ಬಿಲ್ಡಿಂಗಲ್ಲಿದ್ದಾರೆ, ಅಷ್ಟೆಲ್ಲ ವರ್ಕೌಟ್ ಮಾಡ್ತಾರೆ, ಮಗು ಹೆಂಗಾಗುತ್ತೆ? ಇದೆಲ್ಲ ಆಕ್ಚುಲಾಗಿ ಇಂಡಿಯಾದಲ್ಲೇ ಇರೋ ಇದೆಲ್ಲ ಮಿತ್ ಅಂತಾನೆ ಹೇಳ್ತೀನಿ ನಾನು. ಮಿತ್ಸ್ ಅಂತಂದ್ರೆ ಇದೇನೆ. ನಿಮ್ಗೆ ಜನ ಹೆಂಗೆ ಅಂದ್ರೆ ಎಲ್ಲಾ ವಿಷಯಗಳಲ್ಲೂ ಭಯ ಪಡಿಸ್ಬಿಡ್ತಾರೆ.
ಎಷ್ಟು ಒಂದು ಭಯ ಮಗು ಪಡಿಸಿದ್ರು ಆಗಲ್ಲ, ನಮ್ಗೆ ಇವನಿಗೆ ಅಂದ್ರೆ ಹೆಲ್ತ್ ಇಶ್ಯೂಸ್ ಓ ಜಾಸ್ತಿ ನಿಮ್ಗೆ ಬರುತ್ತೆ. ಫ್ಯೂಚರೇ ಇಲ್ಲ, ನಿಮ್ಗೆ ಮಗು ಆಗಲ್ಲ, ಇಷ್ಟೇ ನೀವು ಅವ್ರ ಕಾಂಪಿಟೇಷನ್ ಮಾಡ್ತಾರೆ, ಅವ್ರ ಜೊತೆ ನೀನು ಓಡಾಡ್ಕೊಂಡಿರ್ಬೇಕು, ನಿಮ್ಗೆ ಫ್ಯಾಮಿಲಿ ಗ್ರೋ ಆಗಲ್ಲ, ಅದು ಇದು. ಆ್ಯಂಡ್ ನಮಗೆ ಮಾಡೋದಲ್ದಿರ ನಮ್ಮ ಅತ್ತೆ ಮಾವ ಊರಲ್ಲಿದ್ದಾರೆ, ಅವ್ರ ಸುತ್ತಮುತ್ತ ಜನ ಅಥವಾ ನಮ್ಮ ಫ್ಯಾಮಿಲಿ ಈ ಕಡೆ ಸುತ್ತಮುತ್ತ ಇದು ಜನ. ಆಕ್ಚುಲ್ ಆಗಿ ಬ್ಯಾಂಗ್ಳೂರಲ್ಲೆಲ್ಲ ಪರವಾಗಿಲ್ಲ, ನೀವು ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಹೋದ್ರಿ ಅಂತಂದ್ರೆ ಐಡಿಯಾನೇ ಇಲ್ಲ ಅವ್ರಿಗೆ. ಅಂದ್ರೆ ಈ ಕಡೆ ಅವು ಹಳ್ಳಿಗಳ ಕಡೆ ನೀವು ಹಳ್ಳಿ ಎಲ್ಲ ಯಾವ್ದೇ ಡಿಸ್ಟ್ರಿಕ್ಟ್ ಹೋದ್ರು ಅಲ್ಲೆಲ್ಲ ನಿಮ್ಗೆ ಇಷ್ಟು ಡೆವಲಪ್ ಆಗಿಲ್ಲ. ಈಗ ಜಿಮ್ಸ್ ಆಗ್ಲಿ ಮತ್ತೆ ನಿಮ್ಗೆ ಅಷ್ಟು ನಾಲೆಡ್ಜಬಲ್ ಪರ್ಸನ್ ಯಾರು ಇಲ್ಲ ಅಲ್ಲಿ. ನಿಮ್ಗೆ ಹೆಂಗೆ ಅಂದ್ರೆ ಅವರೆಲ್ಲ ತುಂಬಾ ಓಲ್ಡ್ ಸ್ಕೂಲ್, ಅವ್ರಿಗೆ ಏನು ಐಡಿಯಾ ಇಲ್ಲ. ಈಗ ಸಪ್ಲಿಮೆಂಟ್ಸ್ ಬಗ್ಗೆ ಆಗ್ಲಿ ಇಲ್ಲ ನಿಮ್ಮ ಹೆಲ್ತ್ ಇಶ್ಯೂಸ್ ಬಗ್ಗೆ ಆಗಲಿ, ಅದಕ್ಕೆ ಏನು ನೀವು ಮಾಡ್ಬೋದು ಇದ್ರ ಬಗ್ಗೆ ಯಾವುದೋ ಐಡಿಯಾ ಇಲ್ಲ ನಿಮಗೆ. ಸುಮ್ಮನೆ ರ್ಯಾಂಡಮ್ ಆಗಿ ಹೇಳ್ತಾರೆ, ಅವ್ನು ಜಿಮ್ಗೆ ಹೋಗ್ತೀಯನ, ಅವ್ನಿಗೆ ಸ್ಟೆರಾಯ್ಡ್ಸ್ ಆಗ್ತಾನ, ಇವನಿಗೆ ಮಕ್ಕಳಾಗಲ್ಲ, ಇವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವ್ನಿಗೆ ಇನ್ನೊಂದು ಪ್ರಾಬ್ಲಮ್ ಆವಾಗ ಬರುತ್ತೆ. ಏನಾಯ್ತು, ನಮ್ಗೆ ಎರಡೂ ಫ್ಯಾಮಿಲಿಯಿಂದ ಪ್ರೆಷರ್ ಜಾಸ್ತಿ ಆಯ್ತು. ನೀವು ಫಸ್ಟ್ ಮಕ್ಕಳನ್ನ ಮಾಡ್ಕೊಬಿಡಿ, ಮಕ್ಕಳನ್ನ ಮಾಡ್ಕೊಂಡು ನಾವು ಊರಿಗೆ ಕಳಿಸ್ಬಿಡಿ, ನಾವು ಸಾಕ್ತೀವಿ, ಆಮೇಲೆ ನೀವೇನಾದರೂ ಮಾಡ್ಕೊಳ್ಳಿ, ಹೆಂಗಾದ್ರೂ ದುಡ್ಕೊಳ್ಳಿ ಅಂತ ಎರಡೂ ಫ್ಯಾಮಿಲಿಯಿಂದ ನಮಗೆ ಪ್ರೆಷರ್. ಸೊ ವಿ ಡಿಡ್ಂಟ್ ಹ್ಯಾವ್ ಅದಕ್ಕೆ ಆಪ್ಷನ್. ಹೇಳೋದು ಮಗುನ ನಮಗೂ ಮತ್ತೆ ಒಂದು ಭಯ ಮಗುನ ಎರಡೂ ಆಗೋಯ್ತು. ಪ್ರೆಷರ್ ಅಲ್ಲಿ ಮಾಡ್ಕೋಬಾರ್ದು. ನಮಗೂ ಎಲ್ಲೋ ಒಂದ್ ಕಡೆ ಭಯ, ಹೌದಲ್ವಾ ಇವರೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ, ಆಗಲ್ವೇನೋ. ಬಿಕಾಸ್ ನಮ್ಮಿಬ್ಬರಿಗೆ ಮಗು ಅಂದರೆ ತುಂಬ ಇಷ್ಟ. ನಾವು ಇನಿಷಿಯಲಿ ವೆನ್ ವಿ ಸ್ಟಾರ್ಟೆಡ್ ಟಾಕಿಂಗ್ ಅಲ್ಲ, ನಾವು ಮಾತಾಡ್ತಿದ್ವಿ ನಮ್ಮ ಪಾಪು ಯಾವ ಥರ ಇರ್ಬೋದು, ಯಾವ ಥರ ಕಾಣಿಸ್ಬೋದು. ಅದು ಹೆಣ್ಮಗು, ಇವ್ರಿಗೆ ಹೆಣ್ಮಗು ತುಂಬ ಆಸೆ ಇತ್ತು, ಹೆಣ್ಮಗು ಆಗುತ್ತೆ, ಕ್ಯೂಟಾಗಿರುತ್ತೆ, ಲಕ್ಷಣವಾಗಿರುತ್ತೆ. ಅದೆಲ್ಲ ಮಾತಾಡ್ಕೊಂಡಾಗ ನೀವು ಆಚೆ ನಡೆಯೋ ಒಂದು ರೂಮರ್ಸ್ ಏನಿರುತ್ತೆ, ಮೈಂಡ್ ಡಿಸ್ಟರ್ಬ್ ಆಗಿಬಿಡುತ್ತೆ. ಇಲ್ಲ ನಿಮಗೆ ಬಾಡಿ ಬಿಲ್ಡಿಂಗ್ ಅಲ್ಲಿ ಇರೋರಿಗೆ ಆಕ್ಚುಲಿ ತುಂಬಾ ಪ್ರೆಷರ್ ಜಾಸ್ತಿ ಇರುತ್ತೆ. ಶಿವಮೊಗ್ಗದಲ್ಲಿ ಏನ್ ಮಾಡ್ತೀಯಾನೆ ಮಗ, ಜಿಮ್ ಟ್ರೈನರ್ ಆಗಿದ್ದಾನೆ, ಏಕೆ ಬೇರೆ ಏನು ಕೆಲಸ ಸಿಕ್ಕಿಲ್ವಾ ಅವನಿಗೆ? ಇಂಜಿನಿಯರಿಂಗ್ ಮಾಡ್ತಾ ಇದ್ದ, ಜಿಮ್ಮಲ್ಲಿ ಟ್ರೈನರ್ ಆಗಿದ್ದಾನ. ಫಸ್ಟು ಒಂದು ಹೆಂಗೆ ಅಂತಂದರೆ, ಈಗ ನನ್ನ ಜೊತೆ ನನ್ನ ಬ್ಯಾಚಲ್ಲಿ ಯಾರ್ಯಾರು ಇಂಜಿನಿಯರಿಂಗ್ ಪಾಸ್ಡ್ ಔಟ್ ಆದ್ರಲ್ಲ, ಯಾರು ಟಾಪರ್ ಇದ್ದಾನಲ್ವಾ ಆ ಟಾಪರ್ಗಿಂತ ಜಾಸ್ತಿ ಅರ್ನ್ ಮಾಡ್ತೀನಿ ನಾನು. ಫಸ್ಟ್ ಆಫ್ ಆಲ್ ಇದು ಗೊತ್ತಿಲ್ಲ, ಜಿಮ್ ಟ್ರೈನರ್ ಅಂದ್ರೆ ಏನು ಅನ್ನೋದೇ ಐಡಿಯಾ ಇಲ್ಲ. ಯಾಕಂದರೆ ನಿಮ್ಗೆ ಅಲ್ಲೆಲ್ಲ 2-3 ಜಿಮ್ ಇದೆ, ಅಲ್ಲಿ 10,000 15,000 ಸ್ಯಾಲ್ರಿ ಇದೆ. ಅವರಿಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ನೀವೀಗ ಸರಿ ಜಿಮ್ಮೇ ಮಾಡಲ್ಲ ಅಂತ ಅಂದ್ಕೊಳ್ರಿ, ಸಾಯಲ್ವಾ? ಈಗ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ 1000 ಇರ್ಬೋದು, ನಿಮ್ಗೆ ಹೆಲ್ತ್ ಇಶ್ಯೂಸ್ 1000 ಇರ್ಬೋದು, ನಿಮ್ಮದು ಏನೇನು ಹ್ಯಾಬಿಟ್ಸ್ ಇದೆ ಗೊತ್ತಿಲ್ಲ, ಫುಡ್ ಹ್ಯಾಬಿಟ್ಸ್ ಏನಿದೆ ಗೊತ್ತಿಲ್ಲ, ಇದೇನು ಗೊತ್ತಿಲ್ದಲೆ ಒಬ್ಬ ಹಾರ್ಟ್ ಪೇಷಂಟು ಜಿಮ್ಮಿಗೆ ಬಂದು ಸತ್ತೋದ್ರೆ ಜಿಮ್ ಒಂದು ಪ್ರಾಬ್ಲಮ್ಮ? ವೆಯ್ಟ್ ಲಾಸಿಗೆ ಯಾವ ಪ್ರೋಟೀನ್ ಯೂಸ್ ಮಾಡಲಿ? ಪ್ರೋಟೀನ್ ತಗೊಂಡ್ರೆ ವೆಯ್ಟ್ ಲಾಸೇ ಆಗಲ್ಲ ಫಸ್ಟ್ ಆಫ್ ಆಲ್ ನಿಮಗೆ. ಫಸ್ಟ್ ನೀವು ಇವಾಗಿರೋ ಟ್ರೆಂಡ್ ಹೆಂಗೆ ಗೊತ್ತಾ, ಫಸ್ಟ್ ಬಂದು ಯಾರಾದರೂ ಕೇಳೋದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಮತ್ತು ನೀವು ಏನು ತಿಂತೀರಾ, ನೀವು ಎಷ್ಟು ಕಷ್ಟಪಟ್ಟು ಮಾಡ್ತೀರಾ, ಇದೆಲ್ಲ ಏನು ಕೇಳಲ್ಲ. ಫಸ್ಟ್ ಬಂದು ಕೇಳೋದೆ ಏನು ಸಪ್ಲಿಮೆಂಟ್ ಯೂಸ್ ಮಾಡ್ತೀರಾ. ಈಗ ಇಂಟರ್ವ್ಯೂಸಲ್ಲಿ ಹೇಳ್ತಾರೆ ಬೇ ಪ್ರೋಟೀನ್ ಯೂಸ್ ಮಾಡಬೇಡಿ, ಸ್ಟೆರಾಯ್ಡ್ ಯೂಸ್ ಮಾಡ್ತಾರೆ. ಈಗ ಎಷ್ಟೊಂದು ಜನ ಯೂತ್ಸು ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಹಾಳಾಗ್ತಾ ಇದ್ದಾರೆ, ಇದೆಲ್ಲ ಹೇಳ್ತಾರಲ್ವಾ. ಈಗ ನಿಮಗೆ ಅವ್ರಿಗೆ ಒಂದೇ ಅದನ್ನೇ ಪ್ರಮೋಟ್ ಮಾಡ್ತಾ ಇರ್ತಾರೆ, ಒಂದು ಪ್ರಾಡಕ್ಟ್ನ 80 ಗ್ರಾಮ್ಸ್ ಪ್ರೋಟೀನ್ ಇದೆ ಇದರಲ್ಲಿ, ಆಯಿತಾ? 80 ಗ್ರಾಮ್ಸು ಮಕ್ಳಿಗೆ ಕುಡಿಯೋ ಪ್ರಾಡಕ್ಟಲ್ಲಿ 80 ಗ್ರಾಮ್ಸ್ ಪ್ರೋಟೀನ್ ಹೆಂಗೆ ಬರುತ್ತೆ ಒಂದು ಸ್ಕೂಪಲ್ಲಿ? ಯಾಕಂದರೆ ಆ ಸೆಲೆಬ್ರಿಟಿಗೆ ದುಡ್ಡು ಕೊಡ್ತಾ ಇರ್ತಾರೆ ಅದನ್ನು ಪ್ರಮೋಟ್ ಮಾಡೋದಕ್ಕೆ. ಅದಕ್ಕೆ ಹೇಳ್ತಾರೆ ಅವರು. ಮತ್ತು ನಿಮ್ಗೆ ಎಷ್ಟೊಂದು ಜನ ಅಡ್ವರ್ಟೈಸ್ಮೆಂಟ್ ಮಾಡೋ ಪ್ರಾಡಕ್ಟ್ಗಳು ಪರ್ಸ್ನಲ್ ಅವ್ರು ಯೂಸ್ ಮಾಡೋದೇ ಇಲ್ಲ, ಅವರು ಅಡ್ವರ್ಟೈಸ್ಮೆಂಟಿಗೆ ಮಾತ್ರ ತೋರಿಸ್ತಾರೆ. ಜನ ಏನು ಮಾಡ್ತಾರೆ ಅದನ್ನು ನಂಬಿ ತಗೋತಾರೆ ಅಷ್ಟೇ.